ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಉಕ್ರೇನ್ನ ನ್ಯೂಕ್ಲಿಯರ್ ಪ್ಲಾಂಟ್ ಅಣು ಘಟಕದ ಮೇಲೆ ರಷ್ಯಾದವರು ದಾಳಿ ಮಾಡಿದ್ದಾರೆ. ಅಣು ಘಟಕದ ಹೊರಭಾಗದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸೋ ಹರಸಾಹಸ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಉಕ್ರೇನ್ನವ್ರ ಮೇಲೆ ರಷ್ಯಾದವರು ತಮ್ಮ ಅಟ್ಯಾಕ್ ಅನ್ನು ಇನ್ನೂ ತೀವ್ರಗೊಳಿಸ್ತಾ ಇದ್ದಾರೆ. ಇವತ್ತು ಯುದ್ಧ ಶುರುವಾಗಿ 9ನೇ ದಿವಸ ಅಣು ಘಟಕದ ಮೇಲೆ ರಷ್ಯಾ ದಾಳಿ ಮಾಡ್ತಿದ್ದಾರೆ. ಅಣು ಘಟಕದ ಹೊರಭಾಗದಲ್ಲಿ ಭಾರೀ ಬೆಂಕಿ ಆಗಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸೋ ಕಾರ್ಯ ನಡೀತಾ ಇದೆ. ದಾಳಿ ಹಿನ್ನೆಲೆಯಲ್ಲಿ ಝೆಪೋರಿಜಿಯಾ ಅಣು ವಿದ್ಯುತ್ ಘಟಕ ಬಂದ್ ಮಾಡಿದ್ದಾರೆ. ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಹೆಚ್ಚಿನ ಹಾನಿ ಆಗಿಲ್ಲ. ಘಟಕ ಸ್ಫೋಟಿಸಿದ್ರೆ ಚೆರ್ನೋಬಿಲ್ಗಿಂತ 10 ಪಟ್ಟು ಹೆಚ್ಚಿನ ದುರಂತ ಸಂಭವಿಸುತ್ತೆ. ಇದು ದೊಡ್ಡ ಸ್ಕೇರಿ ಸಿಚುವೇಶನ್. ಅಣು ಘಟಕದ ಮೇಲೆ ದಾಳಿ ನಿಲ್ಲಿಸಬೇಕು ಅಂತ ಇದೀಗ ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳ್ತಿದ್ದಾರೆ. ಝೆಲೆನ್ಸ್ಕಿ ಜೊತೆ ಜೋ ಬೈಡೆನ್ ಮತ್ತು ಬೋರಿಸ್ ಜಾನ್ಸನ್ ಬ್ರಿಟನ್ನ ಅಧ್ಯಕ್ಷ ಮಾತುಕತೆ ನಡೆಸಿದ್ದಾರೆ. ಕೂಡಲೇ ದಾಳಿ ನಿಲ್ಲಿಸಬೇಕು ಅಂತ ರಷ್ಯಾಕ್ಕೆ ಬ್ರಿಟನ್ ಮತ್ತು ಅಮೆರಿಕ ಈ ಮೂಲಕ ಸೂಚನೆ ಕೊಡ್ತಾ ಇದೆ. ಝಪೋರಿಜಿಯಾ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ವಿಕಿರಣ ಪಸರಿಸಿಲ್ಲ ಅಂತ ಇದೀಗ ಅಮೆರಿಕ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಹೊರಭಾಗದಲ್ಲಾಗಿದೆ ಸದ್ಯಕ್ಕೆ, ಒಳಭಾಗದಲ್ಲಾಗಿ ವಿಕಿರಣ ಪಸರಿಸಿದ್ದಾರೆ. ಅದರ ಊಹೆಗೂ ನಿಲುಕದ ಒಂದು ದೊಡ್ಡ ಅನಾಹುತ ಆಗೋಗುತ್ತೆ. ಬಲಭಾಗದಲ್ಲಿ ಎಲ್ಲ ಚೆನ್ನಾಗಿದ್ದಾಗ ಹೆಂಗಿತ್ತು ಅಂದರೆ ಅದು ಹಿಂಗಿತ್ತು ಅಂತ. ಆ ನ್ಯೂಕ್ಲಿಯರ್ ಘಟಕ ಹೇಗೆಲ್ಲ ಕಾಣಿಸುತ್ತೆ ಅಂತ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ. ಎಡಭಾಗದಲ್ಲಿ CCTV ಫುಟೇಜ್ ಕ್ಯಾಪ್ಚರ್ ಆಗಿರೋದು. ಅವರು ದಾಳಿ ಮಾಡಿದಾಗ ಹೊರಭಾಗಕ್ಕೆ ಹಾನಿಯಾಗಿದೆ ಅನ್ನೋದು ಈಗ ಸಿಕ್ಕಂತಹ ಸ್ಪಷ್ಟೀಕರಣ. ಆದರೆ ಅದು ನಂದಿಸೋ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ ರಷ್ಯಾಗೆ ಅಮೆರಿಕ ಈಗ ವಾರ್ನಿಂಗ್ ಮಾಡ್ತಾ ಇದೆ. ಯುದ್ಧವನ್ನ ನಿಲ್ಲಿಸದೇ ಹೋದರೆ ನಿಮ್ಮ ಮೇಲಿನ ನಿರ್ಬಂಧವನ್ನ ತೆರವುಗೊಳಿಸ್ತೀವಿ. ಯುದ್ಧ ನಿಲ್ಲಿಸಿದ್ರೆ ನಿಮ್ಮ ಮೇಲಿನ ನಿರ್ಬಂಧವನ್ನು ತೆರವುಗೊಳಿಸ್ತೀವಿ. ಯುದ್ಧ ನಿಲ್ಲಿಸಿ ಅಂತ ರಷ್ಯಾಗೆ ಆಫರ್ ಕೊಟ್ಟಿದೆ ಅಮೆರಿಕ. ಬ್ರೇಕಿಂಗ್ ನ್ಯೂಸ್. ಈಗ ವ್ಯಾವಹಾರಿಕ ದೃಷ್ಟಿಯಿಂದ ರಷ್ಯಾ ಈಗ ಅಮೆರಿಕದಲ್ಲಾಗಲಿ ಅಥವಾ ಯುರೋಪ್ನ ಹಲವಾರು ಭಾಗದಲ್ಲಾಗಲಿ ಯಾವುದೇ ವ್ಯವಹಾರ ಮಾಡೋಕ್ಕಾಗಲ್ಲ. ದೊಡ್ಡ ಹಣಕಾಸು ಸಂಸ್ಥೆಗಳ ಟ್ರಾನ್ಸಾಕ್ಷನ್ಗಳನ್ನು ಅಮೆರಿಕ ಈಗಾಗಲೇ ನಿರ್ಬಂಧಗೊಳಿಸಿದೆ. ಪ್ರತಿದಿನ ಎಷ್ಟೋ ಲಕ್ಷ ಡಾಲರ್ ಗಟ್ಟಲೆ ಅದು ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಎಲ್ಲವೂ ಕೂಡ ಈ ಕ್ಷಣಕ್ಕೆ ಬಂದ್. ನೀವೇನಾದರೂ ಯುದ್ಧ ನಿಲ್ಲಿಸಿದ್ರೆ ಎಲ್ಲವನ್ನು ಕೂಡ ತೆರವು ಮಾಡ್ತೀವಿ ಅಂತ ಈಗ ಅಮೆರಿಕ ರಷ್ಯಾಗೊಂದು ಆಫರ್ ಕೊಟ್ಟಿದೆ. ಈ ಕ್ಷಣದ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ, ಲೆಟ್ಸ್ ಗೋ ಲೈವ್, ರಾಷ್ಟ್ರದ ರಾಜಧಾನಿ ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಈಗ ಅಮೆರಿಕ, ಬ್ರಿಟನ್ ಒಳಗೊಂಡಂತೆ ದೊಡ್ಡ ದೇಶಗಳಿಗೂ ಎಚ್ಚೆತ್ತುಕೊಳ್ತಾ ಇದೆ. ಹೀಗೆ ಬಿಟ್ಟರೆ ಮುಂದೊಂದು ದಿನ ದೊಡ್ಡ ಅನಾಹುತ ಆಗೋಗುತ್ತೆ ಅಂತ ಎಲ್ಲರಿಗೂ ಕೂಡ ಮನವರಿಕೆ ಆಗ್ತಾ ಇದೆ. ಈಗ ಅಮೆರಿಕ ಮತ್ತು ಬ್ರಿಟನ್ನ ಸ್ಟ್ಯಾಂಡ್ ಏನು? ಇವತ್ತು ರಷ್ಯಾ, ನಾವು ಮೊದಲಿಂದನೂ ಮಾತಾಡ್ತಾ ಇದ್ವಿ ಹರೀಶ್, ಏನಂತಂದ್ರೆ ಮೊದಲ ದಿನಕ್ಕೂ ಇವತ್ತು 9ನೇ ದಿನಕ್ಕೂ ಯುದ್ಧದ ಸ್ವರೂಪ ಯಾವ ಪರಿ ಬದಲಾಗಿದೆ ಅಂತೇಳಿ. ಸೊ ಹಾಗಾಗಿ ಈಗ ಅಂತಾರಾಷ್ಟ್ರೀಯ ಸಮುದಾಯ ಇನ್ನಷ್ಟು ಕಳವಳಗೊಂಡಿದೆ. ಏನಂದ್ರೆ ರಷ್ಯಾವನ್ನ ಟೆನಿಕಾಸ್ಟ್ ಈಗ ರಷ್ಯಾ ಯುದ್ಧವನ್ನ ನಿಲ್ಲಿಸಲೇಬೇಕು ಅನ್ನೋ ರೀತಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಮುಖ್ಯವಾಗಿ ಅಮೆರಿಕ, ಬ್ರಿಟನ್, ಕೆನಡಾ ಮತ್ತಿತರ ಯುರೋಪ್ ರಾಷ್ಟ್ರಗಳು ಈಗ ಎಚ್ಚೆತ್ತುಕೊಂಡು ರಷ್ಯಾಗೆ ಎಚ್ಚರಿಕೆಯನ್ನು ನೀಡ್ತಿದ್ದಾವೆ, ಸಂದೇಶವನ್ನು ಕೊಡ್ತಿದ್ದಾವೆ. ಜೊತೆಗೆ ಈಗ ಒಂದು ಆಫರನ್ನು ಕೂಡ ಕೊಟ್ಟಿದ್ದಾವೆ. ಏನಂದರೆ ಯಾವಾಗ ರಷ್ಯಾ ಉಕ್ರೇನ್ ಮೇಲೆ ದಾಳಿಯನ್ನು ಆರಂಭಿಸ್ತೋ ಆಗಲೇ ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿದ್ದು ರಷ್ಯಾ ಮೇಲೆ ಈ ಎಲ್ಲ ದೇಶಗಳು. ಆದರೆ ಈಗ ಏನು ಆಫರ್ ಕೊಡ್ತಿದ್ದೇವೆ ಅಂತಂದರೆ, ನೀವು ಯುದ್ಧವನ್ನು ನಿಲ್ಲಿಸಿದರೆ, ಮಾತುಕತೆಯನ್ನು ನಡೆಸಿದ್ರೆ ನಾವು ನಿಮಗೆ ವಿಧಿಸಿರುವಂತಹ ಆರ್ಥಿಕ ದಿಗ್ಬಂಧನವನ್ನು ಹಿಂತೆಗೆದುಕೊಳ್ತೀವಿ, ಮೊದಲಿನಂತೆ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವ ಮಾತನ್ನು ಆಡ್ತಿದ್ದಾವೆ. ಆ ಮುಖಾಂತರ ಟೆನಿಕಾಸ್ಟ್ ಯುದ್ಧ ನಿಲ್ಲಿ ಅನ್ನುವಂತಹ ಕಾಳಜಿಯನ್ನು ಅವು ತೋರ್ತಿದ್ದಾವೆ. ಯಾಕೆಂದರೆ ಈಗ ಇವತ್ತು ನೋಡಿ ಎಂಥ ಒಂದು ದುರ್ಘಟನೆ ಆಗಿದೆ ಅಂತಂದರೆ, ಉಕ್ರೇನಿನ ಅಣು ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡಿದೆ ರಷ್ಯಾ ಸೇನೆ. ಇದರಿಂದಾಗಿ
ಕೇವಲ ಉಕ್ರೇನ್ಗಷ್ಟೇ ನಷ್ಟ ಅಲ್ಲ, ಎಂಟೈರ್ ಯುರೋಪ್ ಕಂಟ್ರೀಸ್ಗಳಿಗೆ ಸಮಸ್ಯೆ ಆಗ್ತಿದೆ. ಮತ್ತು ಇದು ಇಡೀ ಯುರೋಪ್ ಖಂಡದಲ್ಲೇ ಅತ್ಯಂತ ದೊಡ್ಡ ಅಣು ವಿದ್ಯುತ್ ಸ್ಥಾವರ ಆಗಿತ್ತು. ಉಕ್ರೇನ್ನಲ್ಲಿ 40% ವಿದ್ಯುತ್ತನ್ನು ಪೂರೈಸ್ತಿತ್ತು ಮತ್ತು ಉಳಿದ ಸ್ವಲ್ಪ ಮಟ್ಟದಲ್ಲಿ ಅದು ಬೇರೆ ಬೇರೆ ದೇಶಗಳಿಗೂ ಕೂಡ ವಿದ್ಯುತ್ತನ್ನು ಪೂರೈಸ್ತಿತ್ತು. ಇದರ ಪರಿಣಾಮವಾಗಿ ಈಗ ಅದೇ ಕಾರಣಕ್ಕೋಸ್ಕರ ನೋಡಿ ಇವತ್ತು ಏನಾಗಿದೆ, ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ ಅಮೆರಿಕದ ಅಧ್ಯಕ್ಷ ಜೋ ಬಿಡೆನ್ ಮಾತನಾಡಿದ್ದಾರೆ. ಅದಲ್ಲದೆ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಮಾತನಾಡಿದ್ದಾರೆ, ಕೆನಡಾ ಪ್ರಧಾನಿ ಮಾತನಾಡಿದ್ದಾರೆ, ಬೇರೆ ಬೇರೆಯವರು ಕೂಡ ಮಾತನಾಡಿದ್ದಾರೆ. ಅಲ್ಲಿ ಏನಾಗಿದೆ, ಯಾಕೆ ಈ ಥರದಾಯಿತು, ರಷ್ಯಾ ದಾಳಿಯ ತೀವ್ರತೆ ಏನಿದು, ಅಣುಸ್ಥಾವರದ ಈಗಿನ ಪರಿಸ್ಥಿತಿ ಏನು, ಯಾಕೆಂದರೆ ಸ್ಟಿಲ್ ಅಲ್ಲೊಂದು ಅವಕಾಶ ಇದೆ, ಅಲ್ಲಿರುವಂಥ ಬೆಂಕಿಯನ್ನು ನಂದಿಸಿದ್ರೆ ಅಣು ವಿದ್ಯುತ್ ಸ್ಥಾವರ ಇನ್ನಷ್ಟು ಸ್ಫೋಟ ಆಗದೆ ಅಥವಾ ಇನ್ನಷ್ಟು ಹಾನಿಗೆ ಒಳಗಾಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಬೋದು. ಆದರೆ ಅಲ್ಲಿ ಇರುವಂತಹ ಬೆಂಕಿಯನ್ನು ನಂದಿಸಲಿಕ್ಕೆ ಉಕ್ರೇನ್ ಸೈನಿಕರಿಗೆ ರಷ್ಯಾ ಸೈನಿಕರು ಬಿಡ್ತಿಲ್ಲ. ಇದರ ಪರಿಣಾಮವಾಗಿ ಯಾವುದೇ ಸಂದರ್ಭದಲ್ಲಿ ಆ ಅಣು ವಿದ್ಯುತ್ ಸ್ಥಾವರ ಸ್ಫೋಟಗೊಳ್ಳುವಂಥ ಸಾಧ್ಯತೆ ಇದೆ. ಒಂದೊಮ್ಮೆ ಅದು ಸ್ಫೋಟಗೊಂಡ್ರೆ ನಾನು ಆಗಲೇ ಹೇಳಿದಂತೆ ವಿದ್ಯುತ್ ಕ್ಷಾಮ ಆ ಯುರೋಪ್ ಕಂಟ್ರಿಯಲ್ಲಿ ತಲೆದೋರುವ ಸಾಧ್ಯತೆಗಳಿದ್ದಾವೆ. ಉಕ್ರೇನ್ ಮಾತು ಬಿಡಿ, ಅದೊಂಥರ ಬರ್ಬಾದಾಯಿತು ಅಂತ ಅನ್ಕೊಂಡ್ಬಿಡ್ಬೇಕಾಗತ್ತೆ. ಎಂಟೈರ್ ಯುರೋಪ್ ಕಂಟ್ರಿಯಲ್ಲಿ ವಿದ್ಯುತ್ ಕ್ಷಾಮ ಶುರುವಾಗುತ್ತೆ. ಆ ಕಾರಣಕ್ಕೋಸ್ಕರವೇ ಈಗ ಅಂತಾರಾಷ್ಟ್ರೀಯ ಸಮುದಾಯ ಇಷ್ಟು ಆಕ್ಟಿವ್ ಆಗಿ ಮತ್ತು ಅಥವಾ ಕಳವಳ ತೋರ್ತಿರೋದು, ಜೊತೆಗೆ ಎಚ್ಚರಿಕೆ ಎಲ್ಲವನ್ನೂ ಮಾಡ್ತಿದ್ದಾವೆ. ರಷ್ಯಾದ ಉಕ್ರೇನ್ ಅಧ್ಯಕ್ಷ ಜೊತೆಗೆ ಎಲ್ಲರೂ ಮಾತನಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ರಷ್ಯಾದ ಜೊತೆಗೆ ಮಾತುಕತೆ ನಡೆಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಪುಟಿನ್ ಯಾರಿಗೂ ಮಾತಿಗೆ ಸಿಗದಿರುವ ಕಾರಣಕ್ಕೋಸ್ಕರ ಬೇರೆ ಬೇರೆ ರಾಜತಾಂತ್ರಿಕ ಮಾರ್ಗಗಳ ಮುಖಾಂತರ ಅವರು ಹೆಜ್ಜೆಯನ್ನು ಇಡ್ತಿದ್ದಾರೆ. ಮತ್ತು ಆರ್ಥಿಕ ದಿಗ್ಬಂಧನವನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನುವ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈಗ ಖಂಡಿತಕ್ಕೂ ಈಗೇನೋ ಯುದ್ಧ ನಡೀತಿದೆ, ಯುದ್ಧ ಇನ್ನು ವಾರ ತಿಂಗಳು ಎಷ್ಟೋ ನಡಿಬೋದು. ಅದಾದ್ಮೇಲೆ ಇರೋದು ನಿಜವಾದ ಸವಾಲು ಏನಂತಂದ್ರೆ, ಆರ್ಥಿಕವಾಗಿ ಇವತ್ತು ಜಗತ್ತೇನೋ ಇಂಟರ್ ಕನೆಕ್ಟೆಡ್, ಸೊ ಒಂದಕ್ಕೊಂದು ಅವಲಂಬಿತ ಆಗಿದೆ ಎಲ್ಲ ದೇಶಗಳು ಕೂಡ. ಸೊ ಅಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ದಿಗ್ಬಂಧನವನ್ನು ಯಾವುದೇ ದೇಶದ ಮೇಲೆ ಏರಿದ್ರೂ ಕೂಡ ಅದರ ಹೊಡೆತಗಳನ್ನ ತಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥದ್ದೊಂದು ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾವೆ. ಇದಕ್ಕೂ ರಷ್ಯಾ ಬಗ್ಗದೇ ಇದ್ರೆ ಇನ್ನೇನು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಿದೆ. ಹರೀಶ್, ಎಕ್ಸಾಕ್ಟ್ಲಿ. ನೋಡೋಣ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಧನೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಲೆಟ್ಸ್ ಮೂವ್ ಆನ್. ಉಕ್ರೇನ್ನಲ್ಲಿ ಮುಂದುವರಿತಾ ಇದೆ ರಷ್ಯಾ ಅಟ್ಯಾಕ್. ಕೀವ್ ಹತ್ರ 10ನೇ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಟ್ಯಾಂಕರ್ಗಳಿಂದ ಶೆಲ್ ದಾಳಿ ನಡೆಸಿದ್ದಾರೆ. ಆ ದಾಳಿಗೆ ಊರೇ ಧ್ವಂಸ ಆಗೋಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಉಕ್ರೇನ್ನ ರಾಜಧಾನಿ ಕೀವ್, ಅಲ್ಲೀಗ ಬೆಳಗಿನ ಜಾವ 6 ಗಂಟೆ 7 ಗಂಟೆ ಆಗ್ತಾ ಬಂತು. ಎಕ್ಸಾಕ್ಟ್ಲಿ ಕೀವ್ ಸಮಯ 6:36. ಈಗ ಸುಮಾರು 1-2 ತಾಸುಗಳ ಮುಂಚೆ ಹೊಡೆದ್ರು 10ನೇ ಅನ್ನೋ ಪ್ರದೇಶದಲ್ಲಿ. ಆಗ ಬೆಳಗ್ಗೆ ಕಂಡು ಬಂದಂಥ ದೃಶ್ಯ ಇದು. ಆ ದೃಶ್ಯ ಹೇಗಿದೆ ಅಂದರೆ, ಇಡೀ ಊರೇ ಆ ಮನೆಗಳೆಲ್ಲ ಧ್ವಂಸ ಆಗೋಗಿದೆ. ಶೆಲ್ ದಾಳಿಯಿಂದ ಮನೆಗಳೆಲ್ಲ ಧ್ವಂಸ ಆಗಿರೋ ದೃಶ್ಯ ನೋಡ್ತಾ ಇದ್ದೀರಿ. ಟ್ಯಾಂಕರ್ಗಳಿಂದ ಶೆಲ್ ದಾಳಿ ಮಾಡಿದ್ರು. ಪ್ರತಿ ಊರು, ಪಟ್ಟಣ, ನಗರ ಯಾವುದನ್ನು ಬಿಡ್ತಿಲ್ಲ. ಎಲ್ಲವನ್ನೂ ಆಕ್ರಮಿಸಿಕೊಂಡು ರಷ್ಯಾ ಸೈನಿಕರು ಮುನ್ನುಗ್ತಾ ಇದ್ದಾರೆ. 10ನೇ ಅನ್ನೋ ಪ್ರದೇಶ ಅದು ಉಕ್ರೇನ್ನ ರಾಜಧಾನಿ ಕೀವ್ ಹತ್ರ ಇದೆ. ಇನ್ನೇನು ರಾಜಧಾನಿಗೆ ಅಟ್ಯಾಕ್ ಮಾಡ್ತಿದ್ದಾರೆ. ಇನ್ನು 2 ದಿನ 3 ದಿನ ಕಂಪ್ಲೀಟ್ ಉಕ್ರೇನನ್ನು ತನ್ನ ವಶಕ್ಕೆ ರಷ್ಯಾ ಪಡ್ಕೊಳ್ಳುತ್ತೆ. ಆಮೇಲೆ ಹೊಸ ಅಧ್ಯಕ್ಷನ ಅನೌನ್ಸ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಬಿಕಾಸ್ ಎಲ್ಲ ರಾಜತಾಂತ್ರಿಕ ಬೆಳವಣಿಗೆಗಳು ಕೂಡ ಈಗಾಗಲೇ ಗರಿಗೆದಿರಿ ಅಲ್ಲೂ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಪ್ರತಿ ಗಂಟೆ ಕಳೆದಾಗೆಲ್ಲ ಅದು ಹಗಲು ರಾತ್ರಿ ಅನ್ನದೇ ರಷ್ಯಾ ಇನ್ನೂ ತನ್ನ ಅಟ್ಯಾಕನ್ನು, ತನ್ನ ದಾಳಿಯನ್ನು ತೀವ್ರಗೊಳಿಸ್ತಾರೆ. ಆಗಲೇ ನಾವು ನ್ಯೂಕ್ಲಿಯರ್ ಪ್ಲಾಂಟ್ ಬಗ್ಗೆ ಮಾತಾಡಿದ್ವಲ್ಲ, ಈಗ ನೋಡಿ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಆ ಅಣು ಘಟಕ ನ್ಯೂಕ್ಲಿಯರ್ ಪ್ಲಾಂಟ್ ಪ್ರದೇಶ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಝೆಪೋರಿಜಿಯಾದಲ್ಲಿನ ಅಣು ಘಟಕ ನಮ್ಮ ವಶದಲ್ಲಿದೆ. ರಷ್ಯಾ ಸೇನೆಯಿಂದ ಮಹತ್ವದ ಘೋಷಣೆ. ಬ್ರೇಕಿಂಗ್ ನ್ಯೂಸ್. ಯುರೋಪ್ನ ಅತಿ ದೊಡ್ಡ ನ್ಯೂಕ್ಲಿಯರ್ ಘಟಕ, ಅಣು ಘಟಕ ಇದೀಗ ರಷ್ಯಾ ಕೈಯಲ್ಲಿದೆ. ನ್ಯೂಕ್ಲಿಯರ್ ಪ್ಲಾಂಟ್ ಆ ಇಡೀ ಪ್ರದೇಶ ನಮ್ಮ ಕೈಯಲ್ಲಿದೆ.
ಜೆಪೋರಿಜಿಯಾದಲ್ಲಿನ ಅಣು ಘಟಕ ವಶಕ್ಕೆ ಪಡ್ಕೊಂಡಿದ್ದೀವಿ ನಾವು. ರಷ್ಯಾ ಸೇನೆಯಿಂದ ಮಹತ್ವದ ಘೋಷಣೆ ಆಯಿತು. ಇಟ್ಸ್ ಅನ್ ಅಫಿಷಿಯಲ್ ಅನೌನ್ಸ್ಮೆಂಟ್. ಬ್ರೇಕಿಂಗ್ ನ್ಯೂಸ್. ಯುರೋಪ್ ಭಾಗದಲ್ಲಿ 40% ವಿದ್ಯುತ್ತನ್ನು ಪೂರೈಸುವಂತಹ ಘಟಕ, ಒಂದು ದೊಡ್ಡ ಅಣು ಘಟಕ, ನ್ಯೂಕ್ಲಿಯರ್ ಪ್ಲಾಂಟ್. ಇದೀಗ ಇಡೀ ಪ್ಲಾಂಟನ್ನು ನಮ್ಮ ವಶಕ್ಕೆ ಪಡ್ಕೊಂಡಿದ್ದೀವಿ ನಾವು ಅಂತ ರಷ್ಯಾದವ್ರು ಈಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರು. ನ್ಯೂಕ್ಲಿಯರ್ ಪ್ಲಾಂಟ್ ನಮ್ಮ ವಶದಲ್ಲಿದೆ. ರಷ್ಯಾ ಸೇನೆಯ ಮಹತ್ವದ ಘೋಷಣೆ. ಅಲ್ಲಿಗೆ ಜೆಪೋರಿಜಿಯಾದಲ್ಲಿನ ಅಣು ಘಟಕ ಇದೀಗ ರಷ್ಯಾ ವಶದಲ್ಲಿದೆ. ರಷ್ಯಾದವರು ಆ ಜೆಪೋರಿಜಿಯಾ ನ್ಯೂಕ್ಲಿಯರ್ ಪ್ಲಾಂಟ್ನ ಹೊರಭಾಗದಲ್ಲಿ ಹಾಕಿದಂಥ ದಾಳಿ ಅದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಎತ್ಕೊಂಡಿತ್ತು. ಅದನ್ನು ಅನ್ಸೋದಕ್ಕೆ ಅಗ್ನಿಶಾಮಕದವರು ದೊಡ್ಡ ಹರಸಾಹಸ ಪಟ್ಟರು. ಬಟ್ ಈ ಘಟಕ ಇದೀಗ ನಮ್ಮ ವಶದಲ್ಲಿದೆ ಅಂತ ರಷ್ಯನ್ ಆರ್ಮಿ, ರಷ್ಯಾ ಸೈನಿಕರು ಅನೌನ್ಸ್ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಹತ್ತತ್ರ ಬಂದರು. ಉಕ್ರೇನ್ನ ಪ್ರಮುಖ ಭಾಗ, ರಾಜಧಾನಿ ಕಾರ್ಕಿವ್ ಹಳೆ ರಾಜಧಾನಿ, ಕೀವ್ ಇನ್ನೊಂದು ಹೊಸ ರಾಜಧಾನಿ. ಸೊ ಹಾಗಾಗಿ ಆ ಎರಡೂ ಘಟಕ ನಗರವನ್ನು ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡು ಅಲ್ಲಿನ ಆಡಳಿತ ಕಚೇರಿ ಮೇಲೆ ಇವರು ಬಾವುಟ ನೆಡೋದು ಒಂದೇ ಬಾಕಿ ಇರೋದೀಗ. ಇನ್ನೆಲ್ಲವನ್ನು ಧ್ವಂಸ ಮಾಡಿ ನಾವು ಯಾವ್ದು ಅಪಾರ್ಟ್ಮೆಂಟ್ ತೋರಿಸ್ಲಿ, ಯಾವ ದೊಡ್ಡ ಕಟ್ಟಡ ತೋರಿಸ್ಲಿ, ಇಲ್ಲ ಛಿದ್ರ ಆಗಿರುತ್ತೆ, ಇಲ್ಲ ಬೆಂಕಿ ಬಿದ್ದಿರುತ್ತೆ, ಇಲ್ಲ ಅರ್ಧಕ್ಕರ್ಧ ಧ್ವಂಸ ಆಗೋಗಿರುತ್ತೆ. ಅಷ್ಟೇ ಸೀನಲ್ಲಿ ಈಗ ಸಾವಿರಾರು ಗಟ್ಟಲೆ ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ. ಇದು ಎಲ್ಲ ಮುಗಿದ ಮೇಲೆ ಆಮೇಲೆ ಅಲ್ಲಿದೊಂದು ಗಣತಿ ಮಾಡಿದ್ರೆ ಆಗ ಗೊತ್ತಾಗುತ್ತೆ ಏನೇನು ಆಗಿದೆ, ಎಷ್ಟೆಷ್ಟು ನಷ್ಟ ಆಗಿದೆ ಅಂತ. ಊರಿಗೂರೇ ಆಗಿದ್ದಂಥ ಕೀವ್ಗೂ, ಆಗಿದ್ದಂಥ ಕಾರ್ಕಿವ್ಗೂ, ಆಗಿದ್ದಂಥ ಸುಮಿಗೂ, ಆಗಿದ್ದಂಥ ಸಿಟಿಗೂ, ಆಗಿದ್ದಂಥ ಹಳ್ಳಿ ಪಟ್ಟಣಕ್ಕೂ, ಈಗಿದ್ದಂಥ ಈ ಹಾನಿಗೊಳಗಾಗಿರುವ ಪ್ರದೇಶಕ್ಕೂ ಎಲ್ಲಿಗೆಲ್ಲಿ ವ್ಯತ್ಯಾಸ. ಇಡೀ ಉಕ್ರೇನ್ನ ರಾಷ್ಟ್ರನೇ ಈಗ ರಣಾಂಗಣವಾಗಿ ಎಲ್ಲವೂ ಕೂಡ ಧ್ವಂಸ ಆಗೋಗಿದೆ. ಮತ್ತೆ ಈ ದೇಶ ಕಟ್ಟಕ್ಕೆ ಇನ್ನು ಎಷ್ಟೋ ದಶಕಗಳು ಬೇಕು. ಇದೀಗ ಅಣು ಘಟಕ, ನ್ಯೂಕ್ಲಿಯರ್ ಘಟಕ, ಯುರೋಪ್ನ ಅತಿ ದೊಡ್ಡ ಘಟಕ, ಆ ಪ್ಲಾಂಟ್, ಅದು ನ್ಯೂಕ್ಲಿಯರ್ ಪ್ಲಾಂಟ್, ಅಲ್ಲಿನ ಆಕ್ರಮಣಿಸ್ಕೊಂಡಾಯಿತು. ಅದನ್ನು ರಷ್ಯಾ ಸೇನೆ ಕೂಡ ಸ್ಪಷ್ಟಪಡಿಸಿದ್ದಾಯಿತು. ಆ ಜೆಪೋರಿಜಿಯಾದಲ್ಲಿರುವ ಅಣು ಘಟಕ ಈಗ ನಮ್ಮ ವಶದಲ್ಲಿದೆ ಅಂತ ರಷ್ಯಾ ಸೈನಿಕರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಒಂದೊಂದೇ ದೊಡ್ಡ ದೊಡ್ಡ ಪ್ರದೇಶವನ್ನು ರಷ್ಯಾ ಆಕ್ರಮಿಸ್ಕೊಂಡು ಮುನ್ನುಗ್ತಾ ಇದೆ. ಫೈನಲಿ ರಷ್ಯಾ ಕಡೆಗೆ ಹೋಗ್ತಿದ್ದಾರೆ. ಬಿಕಾಸ್ ರಷ್ಯಾ ಬಾರ್ಡರ್ನಲ್ಲೇ ಇರೋದು ಕಾರ್ಕಿವ್, ಮತ್ತು ಈ ಕಡೆ ಇರೋದು ರಷ್ಯಾ ಇರೋದು. ಬಾಂಬ್ ಹಾಕಿದವರು ಅವರೇ, ಅಂದರೆ ದಾಳಿ ಮಾಡಿದವರು ಅವರೇ, ಬೆಂಕಿ ನಂದಿಸಿರೋರು ಅವರೇ. ಚೆನ್ನಾಗಿದೆ ಅಲ್ಲ? ನಾವು ಹಳ್ಳಿ ಕಡೆ ಮಾತಾಡ್ತೀವಲ್ಲ, ತೊಟ್ಲು ತೂಗ್ತಾರೆ, ಮಗುನ ಅವರೇ ಚಿಡ್ತಾರೆ ಅಂತ, ಹಂಗದು. ಅವರೇ ಬಾಂಬ್ ಹಾಕಿದ್ರು, ದಾಳಿ ಮಾಡಿದ್ರು, ದೊಡ್ಡ ಬೆಂಕಿ ಎತ್ಕೊಂಡು ಉರಿತಾ ಇತ್ತು. ಆಮೇಲೆ ಅವರೇ ಹೋಗಿ ಆರಿಸಿದ್ರು. ಇಡೀ ಅಷ್ಟು ಪ್ರದೇಶವನ್ನು ತಮ್ಮ ಕೈಗೆ ತಗೊಂಡ್ರು. ಸಿಂಪಲ್. ರಷ್ಯಾ ಸೇನೆಯಿಂದ ಮಹತ್ವದ ಘೋಷಣೆ. ನ್ಯೂಕ್ಲಿಯರ್ ಪ್ಲಾಂಟ್ ಇರುವ ಜಾಗ ಅದು ಜೆಪೋರಿಜಿಯಾ ಅಂತ. ಆ ಜೆಪೋರಿಜಿಯಾದಲ್ಲಿನ ಅಣು ಘಟಕವನ್ನು ನಾವು ನಮ್ಮ ಸೇನೆಯವರು ನಮ್ಮ ವಶಕ್ಕೆ ತಗೊಂಡಿದ್ದೀವಿ ಅಂತ ಮಹತ್ವದ ಘೋಷಣೆ ಮಾಡಿದ್ದಾರೆ. ಇನ್ನಷ್ಟು ಅಲ್ಲಿನ ಎಲ್ಲ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ಇವತ್ತು 9ನೇ ದಿವಸ. ಇವತ್ತು ಸಿಕ್ಕಂತಹ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ, ನ್ಯೂಕ್ಲಿಯರ್ ಪ್ಲಾಂಟನ್ನು ಸಂಪೂರ್ಣವಾಗಿ ನಮ್ಮ ವಶಕ್ಕೆ ಪಡೆದಿದ್ದೀವಿ ಅಂತ ರಷ್ಯಾದವರು ಈಗಾಗಲೇ, ರಷ್ಯಾ ಸೇನೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಅಲ್ಲಿನ ಎಲ್ಲ ಬೆಳವಣಿಗೆಯನ್ನು, ಇತ್ತೀಚಿನ ಅಪ್ಡೇಟ್ಸನ್ನು ನಮಗೆ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಲೆಟ್ಸ್ ಗೋ ಲೈವ್ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ಮತ್ತೆ ಲೈವ್ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ರಷ್ಯಾದವರು ಅವರೇ ಅಟ್ಯಾಕ್ ಮಾಡ್ತಾರೆ, ಬೆಂಕಿ ಬೀಳುತ್ತೆ, ಅದಾದ್ಮೇಲೆ ಬೆಂಕಿಯನ್ನು ಅವರೇ ಆರಿಸ್ತಾರೆ, ಅದಾದ್ಮೇಲೆ ಇದು ನಮ್ಮ ವಶದಲ್ಲಿದೆ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಒಂದೊಂದು ಪ್ರದೇಶವನ್ನು ಟಾರ್ಗೆಟ್ ಮಾಡಿ 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 ತಮ್ಮ ವಶಕ್ಕೆ ಪಡ್ಕೊಂಡು ಮುನ್ನುಗ್ತಾ ಇದ್ದಾರೆ. ಏನು ಅಪ್ಡೇಟ್ ಸಿಗ್ತಾ ಇದೆ ಅಲ್ಲಿಂದ?
ಹರೀಶ್ ನಾಗರಾಜ್, ಈಗ ಇವತ್ತು ಬಹಳ ದೊಡ್ಡ ಅನಾಹುತ ಆಗಿದ್ದೇನು ಅಂತಂದ್ರೆ ಉಕ್ರೇನಿನ ಬಹಳ ದೊಡ್ಡ ಅಣು ವಿದ್ಯುತ್ ಸ್ಥಾವರದ ಮೇಲೆ ಅಟ್ಯಾಕ್ ಅನ್ನ ಮಾಡಿತ್ತು ರಷ್ಯಾ. ಅಲ್ಲಿ ಬೆಂಕಿಯನ್ನ ಕಾಣಿಸ್ಕೊಂಡಿತ್ತು. ನಾವು ಆ ದೃಶ್ಯಗಳನ್ನು ಕೂಡ ಪ್ರಸಾರ ಮಾಡಿದ್ವು. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ, ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಷ್ಯಾ ಸೇನೆ ಅಧಿಕೃತವಾಗಿ ಘೋಷಿಸಿರುವ ಪ್ರಕಾರ ಆ ಅಣು ವಿದ್ಯುತ್ ಸ್ಥಾವರ, ಯುರೋಪ್ ಖಂಡದ ಅತಿ ದೊಡ್ಡ ಅಣು ವಿದ್ಯುತ್ ಸ್ಥಾವರ ಈಗ ರಷ್ಯಾ ಸೇನೆಯ ವಶದಲ್ಲಿದೆ. ರಷ್ಯಾ ಸೇನೆಯೇ ಮೊದಲು ಬೆಂಕಿ ಹಚ್ಚಿದ್ದಂತಹ ರಷ್ಯಾ ಸೇನೆಯೇ ಈಗ ಅಣು ವಿದ್ಯುತ್ ಸ್ಥಾವರದಲ್ಲಿ ಬೆಂಕಿ ನಂದಿಸುವ ಕೆಲಸ ಮಾಡ್ತಿದೆ. ಬೆಂಕಿಯನ್ನು ನಾವು ನಂದಿಸ್ತಿದ್ದೀವಿ, ಈಗ ಅಣು ವಿದ್ಯುತ್ ಸ್ಥಾವರ ನಮ್ಮ ವಶದಲ್ಲಿದೆ ಅಂತೇಳಿ ರಷ್ಯಾ ಸೇನೆ ಘೋಷಿಸಿಕೊಂಡಿದೆ. ಇದ್ರ ಮುಖಾಂತರ ಒಂದು ಅಂಶ ಬಹಳ ಸ್ಪಷ್ಟವಾಗಿದೆ, ಇದು ನಿಜಕ್ಕೂ ಕೂಡ ಉಕ್ರೇನಿನ ಬೆನ್ನು ಮೂಳೆ ಮುರಿದಂತೆ. ಯಾಕೆಂದರೆ ನಾನು ಆಗಲೂ ಹೇಳ್ತಾ ಇದ್ದೆ, 40% ಉಕ್ರೇನ್ಗೆ ವಿದ್ಯುತ್ ಪೂರೈಕೆ ಆಗ್ತಿದ್ದದ್ದು ಇದೇ ಅಣು ವಿದ್ಯುತ್ ಸ್ಥಾವರದಿಂದ. ಈಗ ಅಷ್ಟು ದೊಡ್ಡ ಮಟ್ಟದ ಅಣು ವಿದ್ಯುತ್ ಸ್ಥಾವರವನ್ನು ರಷ್ಯಾ ಸೇನೆ ವಶಪಡಿಸ್ಕೊಂಡಿದೆ ಅಂತಂದರೆ ಉಕ್ರೇನ್ ಮೇಲೆ ಎಂಥ ಒತ್ತಡ ಬೀಳ್ಬೋದು ಅನ್ನುವಂಥದ್ದನ್ನು ಯಾರಾದರೂ ಕೂಡ ಅಂದಾಜು ಮಾಡಬಹುದು. ಸೊ ಈಗ ಅಂಥದ್ದೊಂದು ವಶವನ್ನು ಪಡ್ಕೊಂಡಿದೆ ರಷ್ಯಾ ಸೇನೆ. ಇದಲ್ಲದೆ ಈಗಾಗಲೇ ಕಾರ್ಸೈಲ್ ಪ್ರದೇಶದ ಎಲ್ಲ ನಗರಗಳನ್ನು ವಶಪಡಿಸ್ಕೊಂಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಇನ್ನೇನಿದ್ರೂ ಕೂಡ ರಾಜಧಾನಿ ಕೀವನ್ನು ವಶಪಡಿಸ್ಕೊಳ್ಬೇಕು. ಅಲ್ಲಿ ಉಕ್ರೇನ್ ಸೇನೆ ಬಹಳ ಪ್ರಬಲವಾದಂಥ ಪ್ರತಿರೋಧ ತೋರ್ತಿರೋದ್ರಿಂದ ಅದು ಮಾತ್ರ ಸಾಧ್ಯ ಆಗ್ತಿಲ್ಲ. ಅಣು ವಿದ್ಯುತ್ ಸ್ಥಾವರ ವಿಷಯಕ್ಕೆ ಬರೋದಾದರೆ ಉಕ್ರೇನ್ಗೆ ಮಾತ್ರ ಇದು ಪ್ರಮುಖ ಆಗಿರಲಿಲ್ಲ. ನಾನು ಹಿಂದೆನೂ ಹೇಳ್ತಿದ್ದೆ, ಏನಂದರೆ ಈ ಎಂಟೈರ್ ಯುರೋಪ್ ಖಂಡದಲ್ಲೇ ಅತಿ ದೊಡ್ಡ ಅಣು ವಿದ್ಯುತ್ ಸ್ಥಾವರ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿಂದ ಬೇರೆ ಕಡೆಗೂ ಕೂಡ ವಿದ್ಯುತ್ ಸರಬರಾಜಾಗ್ತಾ ಇತ್ತು. ಹಾಗಾಗಿ ಈಗ ರಷ್ಯಾ ಯುರೋಪ್ ಖಂಡದ ಮೇಲೂ ಒತ್ತಡ ಇರಬಹುದು ಅಥವಾ ಯುರೋಪ್ ಖಂಡದ ಮೇಲೂ ಪರೋಕ್ಷವಾಗಿ ನಿಯಂತ್ರಣವನ್ನು ಸಾಧಿಸ್ಬೋದು. ಅದೇ ಕಾರಣಕ್ಕೋಸ್ಕರ ಈ ಅಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡಿತ್ತು ಅಂತ ಅನ್ನಿಸ್ತಿದೆ. ಸೊ ಇವಾಗ ರಷ್ಯಾ ಸೇನೆ ಅಧಿಕೃತವಾಗಿ ಘೋಷಿಸಿರುವ ಪ್ರಕಾರ ಉಕ್ರೇನಿನ ಯುರೋಪ್ ಖಂಡದ ಅತಿ ದೊಡ್ಡ ಅಣು ವಿದ್ಯುತ್ ಸ್ಥಾವರ ರಷ್ಯಾ ಸೇನೆಯ ಕೈಯಲ್ಲಿದೆ. ಅಲ್ಲಿಗ ಬೆಂಕಿ ನಂದಿಸ್ತಾ ಇದ್ದಾರೆ. ಮತ್ತು ಇದರ ವಶಪಡಿಸಿಕೊಂಡಂಥ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಬೆಂಕಿ ನಂದಿಸಿದ ಪ್ರಕಾರ ಮತ್ತೇನು ಗುರಿಯಾಗಿರಿಸ್ಕೊಳ್ತೋ ರಷ್ಯಾ ಅನ್ನುವಂಥ ಆತಂಕ ಈಗ ನಿರ್ಮಾಣ ಆಗಿದೆ. ಒಂದೊಂದೇ ಸ್ಟೆಪ್ ಮುಂದೆ ಹೋಗ್ತಾ ಇದೆ ರಷ್ಯಾ. ಮತ್ತೆ ಬಹಳ ಒಂಥರ ಇದುವರೆಗೂ ಅನಲೈಸ್ ಮಾಡೋಕ್ಕಾಗದಿರೋದು ಏನಪ್ಪಾ ಅಂದ್ರೆ, ಒಂದ್ ಕಡೆ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತ ಹೇಳ್ತಾ ಇತ್ತು, ಈಗ ಅಟ್ಯಾಕ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಬರೀ ಯುದ್ಧ ಅಲ್ಲ, ಬರೀ ಸೇನೆ ಆಪರೇಷನ್ ಅಂತ ಹೇಳ್ತಿದ್ರು, ಅದು ಯುದ್ಧನೂ ತರ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸಂಧಾನಕ್ಕೆ ಬರ್ತಾರೆ, ಆದರೆ ಇಲ್ಲಿ ದಾಳಿಯನ್ನ ಇನ್ನೂ ತೀವ್ರಗೊಳಿಸ್ತಾರೆ. ಇನ್ನೊಂದು ಕಡೆ ಅಮೆರಿಕ ಮತ್ತು ಬ್ರಿಟನ್ ತೀವ್ರವಾಗಿ ಖಂಡಿಸ್ತಾ ಇದೆ, ಅವ್ರಗಳಿಗೂ ಇವರು ಎಚ್ಚರಿಕೆ ಕೊಡ್ತಾರೆ. ಎಕ್ಸಾಕ್ಟ್ಲಿ ಆಗಿದ್ರೆ ರಷ್ಯಾ ಟಾರ್ಗೆಟ್ ಏನು, ಯಾವ ಆಲೋಚನೆಯಲ್ಲಿ ಮುನ್ನುಗ್ತಾ ಇದೆ? ಅದನ್ನೇ ಹೇಳ್ತಿದ್ದೆ ಹರೀಶ್, ನೀವು ಇಂಟರ್ಫಿಯರ್ ಆದ್ರಿ. ಏನಂದ್ರೆ ರಷ್ಯಾ ಬಹಳ ವ್ಯವಸ್ಥಿತವಾಗಿ ಬೇರೆದೇ ಗುರಿ ಇಟ್ಕೊಂಡು ಮುನ್ನುಗ್ತಿದೆ ಅಂತ ಅನ್ನಿಸ್ತಾ ಇದೆ. ಮೊದಲಿಗೆ ಹೇಳಿದ್ದೊಂದು, ಈಗ ಮಾಡ್ತಿರೋದು ಒಂದು, ಮತ್ತು ಪ್ರತಿಯೊಂದು ಹಂತದಲ್ಲೂ ಅದರ ಗುರಿಗಳು ಬೇರೆ ಬೇರೆ ಆಗ್ತಾ ಇದ್ದಾವೆ. ಅದನ್ನು ನಮಗೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಿದ್ದಾವೆ. ಮೊದಲ ದಿನಕ್ಕೂ 9ನೇ ದಿನಕ್ಕೂ ಆಗಿರುವಂಥ ವ್ಯತ್ಯಾಸಗಳನ್ನು ಗಮನಿಸಿದ್ರೆ, ರಷ್ಯಾ ಸೇನೆ ಇಟ್ಟಂತಹ ಹೆಜ್ಜೆ ಗುರುತುಗಳನ್ನು ನಾವು ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ರಷ್ಯಾದ ಗುರಿ ಉಕ್ರೇನಿನ ರಾಜಧಾನಿ ಕೀವ್ ಮಾತ್ರ ಅಲ್ಲ, ಮತ್ತು ಉಕ್ರೇನಿನ ಅಧ್ಯಕ್ಷರಾದಂತಹ ಜೆಲೆನ್ಸ್ಕಿ ಅವರನ್ನು ಬಂಧನಪಡಿಸುವುದು ಮಾತ್ರ ಅಲ್ಲ ಅಂತ. ಅಂದರೆ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಅಫ್ಕೋರ್ಸ್ ಅದು ಅನುಮಾನಾಸ್ಪದವಾಗಿದೆ. ಏನಂತಂದರೆ ಎಂಟೈರ್ ಉಕ್ರೇನನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂತಹ ಇರ್ಯಾದೆ ರಷ್ಯಾಗೆ ಇದ್ದಂತೆ ಇದೆ. ಮತ್ತು ಮೊನ್ನೆ ಇನ್ನೊಂದು ಘಟನೆಯೂ ಆಗಿತ್ತು. ಏನಂತಂದರೆ ರಷ್ಯಾದಲ್ಲಿ ಬೇರೊಂದು ಸರ್ಕಾರ ರಚನೆ ಮಾಡುವಂಥ ಪ್ರಕ್ರಿಯೆಗಳು ಆರಂಭ ಆಗಿಬಿಡ್ತವೆ ಅನ್ನುವ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಅಂದರೆ ಅದಕ್ಕೆ ರಷ್ಯನೇ ಆ ಥರದ ಒಂದು ಕುಮ್ಮಕ್ಕು ಕೊಡುತ್ತೆ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಅದೆಲ್ಲವೂ ಕೂಡ ಅದಕ್ಕೆ ಆ ಒಂದು ಬೆಳವಣಿಗೆಗೆ ಇವೆಲ್ಲವೂ ಕೂಡ ಪುಷ್ಟಿ ಆಗ್ತಾ ಇದ್ದಾವೆ ಈಗ ನಡೀತಿರುವಂಥ ಬೆಳವಣಿಗೆಗಳು. ನಾನು ಆಗಲೇ ಹೇಳಿದೆ, ಏನಂತ ಅಂದರೆ ಈ ಅಣು ವಿದ್ಯುತ್ ಸ್ಥಾವರವನ್ನು ವಶಪಡಿಸಿಕೊಳ್ಳುವ ಮುಖಾಂತರ ಉಕ್ರೇನಿನ ಬೆನ್ನು ಮೂಳೆ ಮುರಿದಿದೆ ಈಗ ರಷ್ಯಾ ಸೇನೆ ಅಂತ. ಸೊ ಹೀಗೆ ಉಕ್ರೇನನ್ನು ಹಂತವಾಗಿ ದುರ್ಬಲ ಮಾಡಿಬಿಟ್ರೆ ಅನಂತರದಲ್ಲಿ ರಷ್ಯಾ ವಶಪಡಿಸ್ಕೊಳ್ದೇ ಇದ್ರು, ಟೆಕ್ನಿಕಲಿ ವಶಪಡಿಸ್ಕೊಳ್ದೇ ಇದ್ರು, ಉಕ್ರೇನ್ ಮೇಲೆ ಪರೋಕ್ಷವಾಗಿ ಎಲ್ಲವನ್ನ ನಿಯಂತ್ರಣವನ್ನು ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಿದೆ ಅಂತ ಅನ್ನಿಸ್ತಾ ಇದೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಧನೇಶ್ ಬುಕ್ಕನಕೆರೆ. ಈ ಕ್ಷಣದಲ್ಲಿನ ಎಲ್ಲ ಅಪ್ಡೇಟ್ಸನ್ನು ನಮ್ಮ ಮುಂದೆ ಇಟ್ಟಿದ್ದಕ್ಕೆ. ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಎಲ್ಲೂ ಹೋಗದೆ ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ರಷ್ಯಾ ಮತ್ತು ಉಕ್ರೇನ್ ಯುದ್ಧದ 9ನೇ ದಿವಸ. ರಷ್ಯಾದವರು ಉಕ್ರೇನ್ನ
ಬಹುದೊಡ್ಡ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಉಕ್ರೇನ್ ವಾರ್ ನಡೀತಾ ಕೀವ್ ರಾಜಧಾನಿ ಹತ್ರ ಬರ್ತಿದ್ದಾರೆ. ಒಂದೊಂದೇ ಪ್ರದೇಶವನ್ನ ಒಂದೊಂದೇ ನಗರವನ್ನು ವಶಪಡಿಸ್ಕೊಂಡು ಬರ್ತಿದ್ದಾರೆ. ಇನ್ನು 2-3 ದಿವಸ ಅನ್ಸುತ್ತೆ ಈಗಿನ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ಅವರೆಲ್ಲವನ್ನು ಕೂಡ ಆಕ್ರಮಣ ಮಾಡ್ಕೊಂಡಿರೋದು. ಇನ್ನೊಂದು ಕಡೆ ವಿದ್ಯಾರ್ಥಿಗೆ ಗುಂಡೇಟು ಬಿದ್ದಿದೆ, ಅದು ಕೂಡ ಇನ್ನೊಂದು ಆಘಾತಕಾರಿ ಸುದ್ದಿ. ಗುಂಡೇಟು ಬಿದ್ದಿರೋದ್ರಿಂದ ವಿ.ಕೆ. ಸಿಂಗ್ ಕೇಂದ್ರ ಸಚಿವರು ವಿಜಯ್ ಕುಮಾರ್ ಸಿಂಗ್ ಅವರು ಈಗ ಅಲ್ಲೇ ಬಾರ್ಡರ್ನಲ್ಲಿದ್ದಾರೆ, ಪೋಲೆಂಡ್ ಬಾರ್ಡರ್ನಲ್ಲಿ. ಅವರು ಕೂಡ ಮಾಹಿತಿ ಸಿಕ್ಕಿದೆ. ಆದರೆ ಯಾರು ಏನು ಯಾವ ಭಾಗಕ್ಕೆ ಸೇರಿದ ಹುಡುಗ, ಹೆಂಗೆ ಬಿತ್ತು ಗುಂಡೇಟು, ಅವನು ಎಲ್ಲಿದ್ದಾನೆ ಅದೆಲ್ಲ ಏನೂ ಗೊತ್ತಿಲ್ಲ ಅವ್ರಿಗೆ. ಆದರೆ ಒಂದಂತೂ ನಿಜ, ಅದು ಭಾರತದ ಹುಡುಗ, ಆತನಿಗೆ ಗುಂಡೇಟು ಬಿದ್ದಿದೆ ಅಂತ ಮಾತ್ರ ಕೇಂದ್ರ ಸಚಿವ ವಿ.ಕೆ. ಸಿಂಗ್ ಸ್ಪಷ್ಟಪಡಿಸಿದರು. लड़ाई भी हवा होती है, हर लड़ाई के अंदर बहुत चीज़ें इस्तेमाल होती हैं और गोला गोली नहीं देखता कि कौन भारतीय है, कौन यूक्रेनियन है, कौन रशियन है, कौन किसी और देश का है. तो हवा तो होना है. ऐसे के अंदर हम हमेशा इसी उसमें रहते हैं कि किस तरह अपने बच्चे सुरक्षित निकालें. कुछ हमारे खारकीव के अंदर 1-2 बच्चों का नुकसान भी हुआ है. अभी आज मेरे ख्याल से खबर आई थी कि कीव के अंदर एक बच्चा जो आ रहा था उसके भी गोली लगी, वो आके उसको कीव ले गए पर दोबारा रास्ते में से. ये लड़ाई के अंदर तो होगा और हम ये देख रहे हैं कि कम से कम नुकसान. ಉಕ್ರೇನಿಂದ ಬೆಂಗಳೂರಿಗೆ 335 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಿನ್ನೆ 3 ಹಂತದಲ್ಲಿ ಬೆಂಗಳೂರಿಗೆ ಬಂದರು. 35 ಮಂದಿ ಪೋಷಕರನ್ನ ಕಂಡ ತಕ್ಷಣ ಭಾಳ ಎಮೋಷನಲ್ ಆದರು, ಕಣ್ಣೀರು ಹಾಕಿದ್ರು ಮಕ್ಕಳೆಲ್ಲ. ಪೋಷಕರು ಕೂಡ ಅಷ್ಟೇ ಎಮೋಷನಲ್ ಆಗಿದ್ರು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿಗೆ ವಾಪಸ್ ಬಂದರು 335 ಸ್ಟೂಡೆಂಟ್ಸ್. ನಿನ್ನೆ 3 ಹಂತದ ಫ್ಲೈಟ್ನಲ್ಲಿ ವಾಪಸ್ ಬಂದರು. 35 ಮಂದಿ ವಾಪಸ್ ಬರ್ತಿದ್ದಾಗೇ ಪೋಷಕರು ಕಾಯ್ತಿದ್ರು. ಅವ್ರು ನೋಡಿದ ತಕ್ಷಣ ಅವರೆಲ್ಲ ಆಟೋಮೆಟಿಕಲಿ ಅವರೆಲ್ಲರೂ ಕೂಡ ಭಾವುಕರಾಗಿದ್ದರು, ಕಾಯ್ತಿದ್ರು, ಹಗ್ ಮಾಡಿದ್ರು, ಕಣ್ಣೀರು ಹಾಕಿದ್ರು. ಇದೆಲ್ಲ ನಡೀತು. ಜೊತೆಗೆ ನವೀನ್ ಯಾರೀಗ ಬಾಂಬಿಂದ ಸತ್ತಿದ್ದಾನೆ, ಅಟ್ಯಾಕಿಂದ, ಕರ್ನಾಟಕದ ಹುಡುಗ, ಚಳ್ಳಗೇರಿಯ ಹುಡುಗ ನವೀನ್, ಬ್ಯಾಚ್ಮೇಟ್ಸ್ ಕೂಡ ಅಲ್ಲಿದ್ದರು. ನವೀನ್ ಸಾವಿನ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು ಸ್ಟೂಡೆಂಟ್ಸು. ಮಿಸೈಲ್ ದಾಳಿಯಲ್ಲಿ ನವೀನ್ ಸಾವನ್ನಪ್ಪಿದ್ದ ದುರಂತ, ರಿಸ್ಕ್ನಲ್ಲೇ ನಾವು ಕೂಡ ಬಂದ್ವಿ ಅಂತ ವಿದ್ಯಾರ್ಥಿನಿ ಶೀತಲ್ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡಿಕೊಂಡು. ನಾವಿರೋ ಏರಿಯಾಯಿಂದ ರೈಲ್ವೆ ಸ್ಟೇಷನ್ ಬರಬೇಕು, ಅಲ್ಲಿ ನಮ್ಮನ್ನ ಅಲೋ ಮಾಡಲ್ಲ. ಟ್ರೈನ್ ತುಂಬಿಟ್ರೆ ಸ್ಟೇಷನ್ ಒಳಗಡೆ ನಮ್ಮ ಎಂಟರ್ ಮಾಡಕ್ ಬಿಡಲ್ಲ. ಬಟ್ ನಮಗೆ ಗೊತ್ತಿರೋ ಊರಿಂದ ಬೇರೆ ದಾರಿಗಳನ್ನ ಹುಡ್ಕೊಂಡು ಟ್ರೈನ್ಗೆ ಎಂಟರ್ ಆಗಿ ಅವತ್ತು ಟ್ರೈನ್ ಟ್ರಾವೆಲ್. ಬಟ್ ನಾವು ಹೋಗ್ತಾನೆ 31 ಅವರ್ಸ್ ಆದ್ರೂ ತಲುಪ್ತಾನೆ ಇಲ್ಲ. ಮನೆಗಳಲ್ಲಿ ನಾವೇನೋ ಸುಳ್ಳು ಹೇಳ್ತಾ ಇದೀವಿ ಅಂತ ಅನ್ಕೊಂಡಿರ್ತಾರೆ, ನಮ್ಗೇನೋ ತೊಂದರೆ ಆಗಿದೆ ಅಂತ ಅನ್ಕೋತಾ ಇದ್ದಾರೆ. ಬಟ್ ನಮಗೆ ಟ್ರೈನ್ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಗಂಟೆಗೂ ಸ್ಟಾಪ್ ಆಗುತ್ತೆ, ಗಂಟೆಗೂ ಸ್ಟಾಪ್ ಆಗ್ತಿದೆ, ಫುಲ್ ಸ್ಲೋ. ಬಿಕಾಸ್ 31 ಗಂಟೆ ಟ್ರೈನ್ ಅದನ್ನು ತಮಾಷೆ ಮಾತಲ್ಲ. ಸರಿ, ಅಲ್ಲಿ ತಲುಪಿದ್ವಿ. ಬಟ್ ಅಲ್ಲಿ ರಾತ್ರಿ 11 ಗಂಟೆ 12 ಗಂಟೆ ಆಯಿತು. ಅಲ್ಲಿಂದ ಬಸ್ ಯಾರೋ ಮಾಡ್ತಾರೆ, ಅಟ್ಲೀಸ್ಟ್ ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಪಾರ್ಕ್ ಹೋದ್ಮೇಲೆ ಯಾರೋ ಮಾಡ್ತಾರೆ ಅಂತಂದ್ರೆ ಅಲ್ಲೂ ಏನು ವ್ಯವಸ್ಥೆ ಇಲ್ಲ. ಅಲ್ಲೂ ನಾವು ಕ್ಯಾಬು, ಕಾರು, ದೊಡ್ಡ ಬಸ್ ಮಾಡ್ಕೊಂಡು ಗ್ರೂಪ್ ಕಟ್ಕೊಂಡು ಹೋದ್ವಿ. ಅಲ್ಲಿ ಚೆಕ್ ಪೋಸ್ಟ್ ಬಸ್ ಇನ್ಸಲ್ಲ, ಬಿಕಾಸ್ ಇಲ್ಲ ಪ್ರೈವೇಟ್ ಬಸ್ಸಸ್, ಪ್ರೈವೇಟ್ ಟ್ಯಾಕ್ಸಿಸ್ ಅಲ್ವಾ. ಸೊ ಅದು ಒಂದು ಎಲ್ಲಿ ಕಾಯಿಸುತ್ತೆ. ಅಲ್ಲಿ ನಾವು ನಮ್ಮ ಲಗೇಜಸ್, ನಮ್ಮ ಹತ್ರ ಥಿಂಗ್ಸ್ ಇರೋ ವಾಟರ್, ಫುಡ್ ಎಸೆನ್ಷಿಯಲ್ ತಗೊಂಡು ಒಂದು ಪಾಯಿಂಟ್ ಚೆಕ್ ಪಾಯಿಂಟ್ ವರ್ಗು ನಡ್ಕೊಂಡು ಹೋಗ್ಬೇಕು ಅಂದ್ರೆ 3 ಕಿಲೋಮೀಟರ್ಸ್ ಮಿನಿಮಮ್ ಹಿಡಿಬೇಕು. ಇಟ್ ವಾಸ್ midnight 2 o'clock ವಿಚ್ ವೇರ್ ವಿ ವಾಕ್. ಯುಕ್ರೇನ್ ದಾಟಿ ಪೋಲ್ಯಾಂಡ್ ಸೈನ್ ಆಗಿ ಅದನ್ನ ಆಚೆ ಹೋದ್ಮೇಲೆ ಇಂಡಿಯನ್ ಬಸ್ ಕಾಯ್ತಾ ಇತ್ತು. ಒಂದು 6 ತಿಂಗಳು 7 ತಿಂಗಳು ಹಿಂದೆ ಒಂದು 20 ಜನ ಸ್ಟೂಡೆಂಟ್ಸ್ ಒಟ್ಟಿಗೆ ಹೋಗಿದ್ವಿ. ಅದ್ರ ಅವನು ಒಬ್ಬ ಆಗಿದ್ದ. ನಾವು ಏನಾರ ಯಾಕೆ ಬಂದ್ವಿ ಇಲ್ಲಿಗೆ ಅನ್ನೋ ತರ ನಾವ್ ಯಾವತ್ತರ ಬೇಜಾರ್ ಮಾಡ್ಕೊಂಡ್ರೆ ಯಾಕೆ ಓದಕ್ ಬಂದಿದೀವಿ ಅಂತ ಒಂದೇ ಮಾತೇಳಿ ಎಲ್ಲರಿಗೂ ಧೈರ್ಯ ತುಂಬ್ತಿದ್ದ. ಆಮೇಲೆ ಎಷ್ಟೇ ರಾತ್ರಿ ಮೆಸೇಜ್ ಮಾಡಿ ನಮ್ಗೆ PDF ಬೇಕು ಅದು ಬೇಕು ಅಂತಂದ್ರೆ ಅವ್ನು ಯಾವತ್ತೂ ನೋಡ್ದಲೇ ಇರ್ಲಿಲ್ಲ. ಆ ಟೈಮಿಗೆ ತಕ್ಷಣ ಕಲ್ಸೋನು, ಹೆಲ್ಪ್ ಮಾಡೋನು. ಹೊಸವಾಗಿ ಬಂದಿರೋ ಮಕ್ಳಿಗೆ ಓದೋ ವಿಷಯದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾನೆ. ಅವನೊಂದು ಸೈಲೆಂಟ್ ಹುಡುಗ, ತುಂಬಾ ಆಸೆ ಇಟ್ಕೊಂಡು ಬಂದಿದ್ದ, ತುಂಬಾ ಕನ್ಸುಗಳು ಕಟ್ಕೊಂಡು ಸಾಧಿಸ್ಬೇಕು ಅಂತ ಓದ್ತಿದ್ದ ಹುಡುಗ ಅವನು. ಕೊನೆಯದಾಗಿ ಅವ್ರ ಜೊತೆ ಯಾವಾಗ ಮಾತಾಡಿದ್ರಿ, ಯಾವಾಗ ನೋಡಿದ್ರಿ? ಸರ್, ವಾರ್ ಶುರು ಆಗಿತ್ತು ಮುಂಚೆ ನಮಗೆ ದಿನ ಕಾಲೇಜ್ ಇತ್ತು ಸರ್. ನಾಳೆ ವಾರ್ ಅಂದ್ರೆ ಹಿಂದಿನ ದಿನಾನು ಕಾಲೇಜ್ ನಮ್ಗಿತ್ತು. ಸೊ ಕಾಲೇಜಲ್ಲಿ ನಾವು ಒಂದೇ ವರ್ಷ ಆದ್ರಿಂದ ಅವಾಗ ನಾವು ನೋಡ್ತಾನೆ ಇದ್ವಿ. ಅವಾಗ 1500 ಜನ ಮಿನಿಮಮ್ ಕಾರ್ಕಿವ ಸಿಕ್ಕೊಂಡಿದ್ದಾರೆ. ಹೌದು. ಸೊ ಅವ್ರನ್ನ ವಾಪಸ್ ಕರ್ಕೊಂಬನ್ನಿ ಅಂತ ಒಂದೇ ನಾವು ಇನ್ನೊಂದು ಬೇಡ್ಕೊತಿರೋದು. ನಾವಿರೋ ಏರಿಯಾಯಿಂದ ರೈಲ್ವೆ ಸ್ಟೇಷನ್ ಬರಬೇಕು, ಅಲ್ಲಿ ನಮ್ಮನ್ನ ಅಲೋ ಮಾಡಲ್ಲ ಟ್ರೈನ್.
ಝೆಪೋರಿಜಿಯಾ ಅದು ಅಣುಸ್ಥಾವರದ ಹೆಸರು. ಆ ಅಣುಸ್ಥಾವರದ ಮೇಲೆ ರಷ್ಯಾ ದಾಳಿ ಮಾಡಿದೆ. ಈ ಅಣುಸ್ಥಾವರದ ವಿಶೇಷತೆ ಒಂದಷ್ಟು ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ. ಒಂದು ವೇಳೆ ಅಣುಸ್ಥಾವರ ಬ್ಲಾಸ್ಟ್ ಏನಾರು ಆಗಿದ್ದರೆ ಏನೆಲ್ಲ ದುರಂತ ಆಗ್ತಿತ್ತು ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ. ಈ ಹಿಂದೆ ಆಗಿದ್ದಂಥ ಅಣುಸ್ಥಾವರದ ದುರಂತದ ಬಗ್ಗೆ ಕೂಡ ನಿಮ್ಮ ಮುಂದೆ ಕಂಪ್ಲೀಟ್ ರಿಪೋರ್ಟನ್ನು, ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡುವಂಥ ಕೆಲಸ ನನ್ನ ಸಹೋದ್ಯೋಗಿಗಳು ಒಂದಷ್ಟು ಪಾಯಿಂಟ್ಸ್ ಮಾಡಿದ್ದಾರೆ. ನಿಮಗೋಸ್ಕರ ನಾವು ಬಿಗ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಏಪ್ರಿಲ್ 1, 1980 ಈ ಅಣುಸ್ಥಾವರ ಝೆಪೋರಿಜಿಯಾ ಇದು ಸ್ಥಾಪನೆಯಾದಂಥ ವರ್ಷ. ಅದು ಏಪ್ರಿಲ್ 1, 1980 ಇಸ್ವಿಯಲ್ಲಿ ಈ ಅಣುಸ್ಥಾವರ ಸ್ಥಾಪನೆ ಆಯಿತು. ವಿಶ್ವದ 10 ಅತಿ ದೊಡ್ಡ ಅಣುಸ್ಥಾವರಗಳಲ್ಲೊಂದು ಈ ಝೆಪೋರಿಜಿಯಾ ಅಣುಸ್ಥಾವರ. 5700 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನಾ ಶಕ್ತಿಯನ್ನು ಇದು ಹೊಂದಿದೆ. ಹಾಗಾಗಿ ಯುರೋಪ್ ಭಾಗದಲ್ಲಿ 40% ಅತಿ ಹೆಚ್ಚು ಭಾಗಕ್ಕೆ ಇದು ಕರೆಂಟನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಉಕ್ರೇನ್ನ 40%ಗಿಂತ ಹೆಚ್ಚು ಅಣುಶಕ್ತಿ ಇಲ್ಲಿಂದಲೇ ಪೂರೈಕೆ ಆಗುತ್ತೆ ಅನ್ನೋದು ಗಮನಾರ್ಹ ವಿಚಾರ. 6 ಘಟಕ ಇದೆ ಈ ಅಣುಸ್ಥಾವರಗಳಲ್ಲಿ. 6 ಘಟಕ ಇರುವಂಥ ವಿಶ್ವದ ಟಾಪ್ 10 ಅಣುಸ್ಥಾವರದಲ್ಲಿ ಈ ಝೆಪೋರಿಜಿಯಾ ಕೂಡ ಒಂದು. ಯುದ್ಧ ಆರಂಭ ಆಗ್ತಿದ್ದ ಹಾಗೆಯೇ ಈ 6ರಲ್ಲಿ 3 ಘಟಕ ಬಂದಾಗಿತ್ತು. ಇದು ನಿಮ್ಮೆಲ್ಲರ ಗಮನಕ್ಕೆ ಕೊಡ್ತಾ ಇರುವಂಥ ವಿಚಾರ. ಈಗದು ರಷ್ಯಾ ಕೈಯಲ್ಲಿದೆ. ಇದರ ಸಮೀಪದಲ್ಲೇ ಕಲ್ಲಿದ್ದಲು ವಿದ್ಯುತ್ ಘಟಕ ಕೂಡ ಇದೆ. ಇದರ ಹತ್ರನೇ ಇರೋದು ಕಲ್ಲಿದ್ದಲು ವಿದ್ಯುತ್ ಘಟಕ ಈ ಝೆಪೋರಿಜಿಯಾ ಅಣುಸ್ಥಾವರದ ಹತ್ರನೇ ಇದೆ. 6 ಘಟಕ ಇರುವಂಥ ಅಣುಸ್ಥಾವರ, 3 ಮಾತ್ರ ಈ ಕೆಲಸ ಮಾಡ್ತಿತ್ತು. 3 ಫೆಬ್ರವರಿ 24ಕ್ಕೆ ಮುಂಚೆನೆ ಬಂದ್ ಮಾಡಿದರು. ವಿಶ್ವದ ಟಾಪ್ 10 ಅಣುಸ್ಥಾವರದ ಘಟಕದಲ್ಲಿ ಇದು ಕೂಡ ಒಂದು. ಈಗ ಅದು ರಷ್ಯಾದ ಕೈವಶದಲ್ಲಿದೆ. ನಾವು ಅದನ್ನು ವಶಪಡಿಸ್ಕೊಂಡಿದ್ದೀವಿ ಅಂತ ರಷ್ಯಾ ಟಾರ್ಗೆಟ್ ಮಾಡಿ ಅದನ್ನು ಪಕ್ಕಕ್ಕೆ ಹೊಡೆದು ಅಲ್ಲಿ ಹೋಗಿ ಬೆಂಕಿಯನ್ನು ಇವರೇ ಆರಿಸಿ ಈಗ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಣುಸ್ಥಾವರದ ಮೇಲೆ ದಾಳಿ ಮಾಡಿದ್ರು. ಅಫ್ಕೋರ್ಸ್ CCTV ದೃಶ್ಯ ನಾವು ನಿಮಗೆ ತೋರಿಸಿದ್ವಿ. ಶೆಲ್ ದಾಳಿಯನ್ನು ನಿರಂತರವಾಗಿ ಅಟ್ಯಾಕ್ ಮಾಡ್ತಾನೆ ಇದೆ ರಷ್ಯಾದವರು. ಪ್ರತಿಯೊಂದನ್ನು ಎಲ್ಲಿ ಹೊಡಿಬೇಕು, ಎಲ್ಲೋ ಯಾವುದನ್ನು ವಶಪಡಿಸ್ಕೊಳ್ಬೇಕು ಟಾರ್ಗೆಟ್ ಮಾಡೇ ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿನ ಹೊತ್ತಿ ಉರಿತಾ ಇದೆ ಒಂದು ರಿಯಾಕ್ಟರ್. ಅದನ್ನು ಬೆಂಕಿಯೆಲ್ಲ ನಂದಿಸಿದ್ರು. ಅದಾದಮೇಲೆ ಇದು ನಮ್ಮ ಕೈಯಲ್ಲಿದೆ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ದುರಸ್ತಿಯಲ್ಲಿದ್ದಂಥ ರಿಯಾಕ್ಟರ್ಗೆ ಬೆಂಕಿ ಬಿದ್ದಿದೆ. ಹಾಗಾಗಿ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಅದಕ್ಕೆ ಬೆಂಕಿ ಬಿದ್ದು ಅದೇ ಹೊತ್ತು ಉರಿದು ಅಲ್ಲಿಂದ ಲೀಕ್ ಆಗಿದರೆ ಅದರದ ಊಹೆಗೂ ನಿಲುಕದ ದೊಡ್ಡ ಎಫೆಕ್ಟ್. ಅದು ಸ್ಥಗಿತವಾಗಿತ್ತು ರಿಯಾಕ್ಟರ್. ಈಗ ಅದು ದಗದಗ ಅಂತ ಹೊತ್ತು ಉರಿತಾ ಇದೆ. 6 ರಿಯಾಕ್ಟರ್, 1 ರಿಯಾಕ್ಟರ್ಗೆ ಬೆಂಕಿ ಬಿದ್ದಿದೆ. ಅದು ಕೂಡ ದುರಸ್ತಿಯಲ್ಲಿತ್ತು. ಹಾಗಾಗಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಅದು ಹೊತ್ತು ಉರಿದಿದೆ. ಈಗ ಅದನ್ನು ರಷ್ಯಾದವರೇ ಹೋಗಿ ಅದನ್ನು ಆರಿಸಿದ್ದಾರೆ. ಅದಾದಮೇಲೆ ತಮ್ಮ ವಶದಲ್ಲಿದೆ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ರಿಯಾಕ್ಟರ್ ಒಳಗಡೆ ನ್ಯೂಕ್ಲಿಯರ್ ಫ್ಯೂಯಲ್ ಇದೆ. ಸ್ಫೋಟಗೊಂಡರೆ ಭಾರೀ ದುರಂತ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಖಂಡಿತವಾಗ್ಲೂ ಹೌದು. ಈ ಮುಂಚೆ ಬೇರೆ ಬೇರೆ ಕಡೆ ಆಗಿರುವಂಥ ನಿದರ್ಶನ ನಮ್ಮ ಕಣ್ಮುಂದೆ ಇರೋದ್ರಿಂದ, ಅದರಿಂದ ಆಗಿರುವಂಥ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಗಳನ್ನು ಇವತ್ತಿಗೂ ತಡ್ಕೊಳಕ್ಕಾಗ್ತಾ ಇರೋದ್ರಿಂದ ಇದೊಂದು ದೊಡ್ಡ ವಿಶ್ವದ ಟಾಪ್ 10 ಅಣುಸ್ಥಾವರದಲ್ಲಿ ಇದೂ ಒಂದಾಗಿರೋದ್ರಿಂದ ಅಲ್ಲಿಗೆ ಅದು ಬೇರೆದಕ್ಕೆ ಬಿದ್ದೇನಾದರೂ ಆಗಿದ್ದರೆ ಆಗ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಾಯಿತ್ತು. ಬೆಂಕಿ ನಂದಿಸುವ ಕಾರ್ಯ ಅಂತೂ ನಿರಂತರವಾಗಿ ನಡೀತಾ ಇದೆ. ಸ್ಫೋಟಗೊಂಡಿದ್ದರೆ ಭಾರೀ ದುರಂತವಾಗುವ ಎಲ್ಲ ಸಾಧ್ಯತೆ ಇತ್ತು. ಸದ್ಯಕ್ಕೆ ಎಲ್ಲರೂ ಲಕ್ಕಿನೇ, ಅವರು ಅಂತಲ್ಲ, ವಿಶ್ವದ ಬೇರೆ ಕಡೆ ಇರೋರು ಕೂಡ ಒಂದಷ್ಟು ಪುಣ್ಯ ನಮಸ್ಕಾರ ಮಾಡಿ ಅಬ್ಬಾ ಸದ್ಯ ಆ ಥರದ್ದೇನೂ ಆಗಿಲ್ಲ ಅಂತ. ಈಗ ರೈಟ್ ನೋ ಅದು ರಷ್ಯಾ ಸೇನೆ ವಶಪಡಿಸ್ಕೊಂಡಿದೆ. ಸೊ ಹಾಗಾಗಿ ರಿಯಾಕ್ಟರ್ಗಳು ಸ್ಫೋಟವಾಗಬಹುದು ಅನ್ನೋ ಆತಂಕ ಈಗಲೂ ಇದೆಯಂತೆ. ಅಫ್ಕೋರ್ಸ್ ಈಗದು ರಷ್ಯಾದವರು ಒಂದಷ್ಟು ಕೇರ್ ತಗೋತಾರೆ ಅಂತ ಅನಿಸುತ್ತೆ. ರಷ್ಯಾದವರು ಅನೌನ್ಸ್ ಮಾಡಿರೋದ್ರಿಂದ ಇದು ನಮ್ಮ ವಶದಲ್ಲಿದೆ ಅಂತ ರಷ್ಯಾದವರು ಕೂಡ ಈಗ ಹೇಳಿಕೆ ಕೊಟ್ಟಿದ್ದಾರೆ. ರಿಯಾಕ್ಟರ್ಗಳಿಗೆ ನೀರಿನ ಪೂರೈಕೆ ನಿಲ್ಲಬಾರ್ದು, ಅಲ್ಲಿಗೆ ಏನೇನು ಸಪ್ಲೈ ಮಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅದೆಲ್ಲವನ್ನು ಕೂಡ ನಿರಂತರವಾಗಿ ಮಾಡಬೇಕು. ಸೊ ದಟ್ ಅದು ಸೇಫ್ ಆಗಿರುತ್ತೆ ಅಂತ. ರಿಯಾಕ್ಟರ್ಗಳು ಸ್ಫೋಟವಾಗಬಾರ್ದು ಅನ್ನೋ ದೃಷ್ಟಿಯಿಂದ ಏನೇನು ಮುಂಜಾಗ್ರತಾ ಕ್ರಮ ತಗೋಬೇಕು ಅದಷ್ಟನ್ನು ಕೂಡ ಹೋಪ್ ಒಂದು ಪವರ್ಫುಲ್ ರಾಷ್ಟ್ರ ರಷ್ಯಾ ಅದನ್ನು ವಶಪಡಿಸ್ಕೊಂಡ ಮೇಲೆ ಆ ಮೇಂಟೆನೆನ್ಸ್ ಅವ್ರು ಮಾಡ್ತಾರೆ. ತಣ್ಣೀರು ಪೂರೈಕೆ ನಿರಂತರವಾಗಿರಬೇಕು. ಮೇಂಟೆನೆನ್ಸ್ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಕೊಡ್ತಾ ಇದ್ದೀವಿ ನಾವು. ಅದೆಲ್ಲವನ್ನು ಕೂಡ ರಷ್ಯಾದವ್ರು ಮಾಡ್ತಾರೆ ಅಂತ ನಾವು ಕೂಡ ಫೀಲ್ ಮಾಡೋಣ. ಏಪ್ರಿಲ್ 1, 1980 ಅಲ್ಲಿಂದ ಇಲ್ಲಿ ತನಕ 41-42 ವರ್ಷಗಳಿಂದ ಇದು ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿನೇ ವಿಶ್ವದ ಟಾಪ್ 10 ಅಣುಸ್ಥಾವರಗಳಲ್ಲಿ ಇದು ಕೂಡ ಅತಿ ದೊಡ್ಡ ಅಣುಸ್ಥಾವರಗಳಲ್ಲಿ ಒಂದು. ವಿಶ್ವದ ಟಾಪ್ 10 ಅತಿ ದೊಡ್ಡ ಅಣುಸ್ಥಾವರಗಳಲ್ಲಿ ಇದು ಒಂದಾಗಿದೆ. ಯುರೋಪ್ನ
ಅತಿ ದೊಡ್ಡ ಅಣುಸ್ಥಾವರದಲ್ಲಿ ನಂಬರ್ 1 ಅಲ್ಲಿದೆ. 5700 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಶಕ್ತಿ ಈ ಅಣುಸ್ಥಾವರದಲ್ಲಿದೆ. ಸ್ಫೋಟಗೊಂಡರೆ ಅದೊಂದು ಪಾಯಿಂಟ್ ತೋರಿಸ್ತಾ ಇದ್ದೀವಿ. ಅತಿ ದೊಡ್ಡ ಅಣುಸ್ಥಾವರ ಅಂದಮೇಲೆ ಅತಿ ದೊಡ್ಡ ದುರಂತ ಆಗೇ ಆಗುತ್ತೆ. ಬಿಕಾಸ್ ಉಕ್ರೇನ್ನ 40% ಅಣುಶಕ್ತಿ ಇಲ್ಲಿಂದನೇ ಪೂರೈಕೆ ಆಗ್ತಿರೋದು. ಚೆರ್ನೋಬಿಲ್ಗಿಂತ 10 ಪಟ್ಟು ದೊಡ್ಡ ದುರಂತ. ಚೆರ್ನೋಬಿಲ್ ಒಂದು ದೊಡ್ಡ ಅಣು ದುರಂತ ಆಗಿದ್ದು, ಹಾಗಾಗಿ ಅದಕ್ಕಿಂತ 10% ಜಾಸ್ತಿ ಅಂದರೆ ನಾವು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದು ತುಂಬ ಕಷ್ಟನೇ. ಅದು ಏನೆಲ್ಲ ಯೋಚನೆ ಮಾಡ್ಬೋದು, ಅಷ್ಟೊಂದು ದೊಡ್ಡ ಅನಾಹುತ ಆಗ್ಬಿಡುತ್ತೆ. ಚೆರ್ನೋಬಿಲ್ ದುರಂತ ವಿಶ್ವದ ಅತಿ ದೊಡ್ಡ ಅಣು ದುರಂತ ಈಗಿನ ಮಟ್ಟಕ್ಕೆ. ಇದು ಸ್ಥಾಪನೆ ಆಗಿದ್ದು 1980ರಲ್ಲಿ, ಚೆರ್ನೋಬಿಲ್ ದುರಂತ ಆಗಿದ್ದು 1986ರಲ್ಲಿ. ಅಂದರೆ ಈ ಅಣುಸ್ಥಾವರ ಸ್ಥಾಪನೆಯಾಗಿ ಒಂದು 6-7 ವರ್ಷಕ್ಕೆ ಆ ದುರಂತ ಸಂಭವಿಸಿತ್ತು. ಸೊ ಹಾಗಾಗಿ ಆ ದುರಂತ ಉಕ್ರೇನ್ನಲ್ಲೇ ಇರುವಂತಹ ಚೆರ್ನೋಬಿಲ್ ದುರಂತ, ಚೆರ್ನೋಬಿಲ್ ಅದು. ಆ ಚೆರ್ನೋಬಿಲ್ನಲ್ಲಿ ಆ ನ್ಯೂಕ್ಲಿಯರ್ ಪವರ್ ಪ್ಲಾಂಟು ಇತಿಹಾಸದಲ್ಲಿ ಅತಿ ದೊಡ್ಡ ಅಣು ದುರಂತ ಇವತ್ತಿನ ತನಕ, ಅಂದರೆ 35 ವರ್ಷದಲ್ಲಿ ನಡೆದಿರುವಂಥ ಅತಿ ದೊಡ್ಡ ಅಣು ದುರಂತ. ಮತ್ತೆ ಅದೇ ಉಕ್ರೇನು, ಅದೇ ಜಾಗ, ಅಲ್ಲೊಂದು ದೊಡ್ಡ ಅಣು ದುರಂತ ಸಂಭವಿಸಿಬಿಟ್ರೆ ಅದಕ್ಕಿಂತನೂ 10 ಪಟ್ಟು ಹೆಚ್ಚಿದಾಗುತ್ತೆ ಅನ್ನುವ ಯೋಚನೆ ಇದೆಯಲ್ಲ, ಅನ್ಇಮ್ಯಾಜಿನಬಲ್. ಜಪಾನ್ನಲ್ಲೂ ದುರಂತ ಆಗಿತ್ತು 2011ರಲ್ಲಿ, ಫುಕುಶಿಮಾ ದೈಚಿ ದುರಂತ. ಅದು ಫುಕುಶಿಮಾ ದೈಚಿ ದುರಂತ. ಸೊ ಹಾಗಾಗಿ ಝಪೋರಿಜ್ಯಾ ಸ್ಥಾವರ ಸ್ಫೋಟಗೊಂಡ್ರೆ ದೊಡ್ಡ ಸಂಕಷ್ಟ ಇದು ಅಂತ. ಸೊ ಚೆರ್ನೋಬಿಲ್ಗಿಂತ 10 ಪಟ್ಟು ಹೆಚ್ಚು ಅಪಾಯ ಈ ಜಾಗದಲ್ಲಿ ಏನಾದರೂ ದುರಂತ ಸಂಭವಿಸಿಬಿಟ್ರೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ನನ್ನ ವಿಡಿಯೋ ವಾಲ್ನಲ್ಲಿ ಧರಣೇಶ್ ಬುಕ್ಕನಕೆರೆ ಬರ್ತಿದ್ದಾರೆ ದೆಹಲಿಯಿಂದ. ಧರಣೇಶ್, ಒಂದೊಂದೇ ಮಾಹಿತಿ ಝಪೋರಿಜ್ಯಾ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಆದಾಗ, ಆ ಪ್ಲಾಂಟ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಆದಾಗ, ಅದೇ ಉಕ್ರೇನಿನ 35 ವರ್ಷದ ಹಿಂದೆ ನಡೆದಂಥ ಘೋರ ದುರಂತವನ್ನು ನೆನಪಿಸ್ಕೊಂಡಾಗ, ಜಪಾನಿನ ದುರಂತವನ್ನು ನೆನಪಿಸ್ಕೊಂಡಾಗ ಇದಿನ್ನೂ ದೊಡ್ಡ ಮಟ್ಟಕ್ಕೆ ಆಗೋಗ್ಬಿಡ್ತಿತ್ತೇನೋ. ಬಟ್ ಈಗಲೂ ಔಟ್ ಆಫ್ ಡೇಂಜರ್, ಏನು ತೊಂದರೆ ಇಲ್ಲ ಅಂತೀರಾ, ಅಥವಾ ರಷ್ಯಾ ಇನ್ನೂ ಅದ್ರ ಬಗ್ಗೆ ಗಮನ ಹರಿಸಬೇಕು, ಮೇಂಟೈನ್ ಮಾಡಬೇಕು ಅನ್ಸುತ್ತಾ? ಹರೀಶ್, 1986ರಲ್ಲಿ ಚೆರ್ನೋಬಿಲ್ನಲ್ಲಿ ದುರಂತ ಆಗಿತ್ತಲ್ಲ, ಅದಕ್ಕಿಂತ 10 ಪಟ್ಟು ದುರಂತ ಹೆಚ್ಚಾಗ್ಬಿಡುತ್ತೆ ಈಗೇನಾದರೂ ಈ ಒಂದು ಅಣುಸ್ಥಾವರ ಸ್ಫೋಟಗೊಂಡ್ರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಿದ್ದಾವೆ. ನಿಜಕ್ಕೂ ಕೂಡ ಎಂಥವ್ರಿಗೂ ಬೆಚ್ಚಿ ಬೀಳಿಸುವಂಥ ಸುದ್ದಿನೇ ಇದು. ಸೊ ಅಲ್ಲಿ ಯಾಕೆ ಇಂಥದ್ದೊಂದು ಅನುಮಾನ ಬರ್ತಿದೆ ಅಂತಂದರೆ, ಈಗ ಈ ಅಣು ವಿದ್ಯುತ್ ಸ್ಥಾವರ ಒಟ್ಟು 55,700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಹೊಂದಿರುವ ವಿದ್ಯುತ್ ಘಟಕ. ಸೊ ಇಲ್ಲಿ 6 ಘಟಕಗಳಿದ್ದಾವೆ. 6 ಘಟಕಗಳ ಪೈಕಿ ಈಗ 1 ಘಟಕಕ್ಕೆ ಬೆಂಕಿ ಬಿದ್ದಿದೆ. ಅದಕ್ಕೆ ಬೆಂಕಿ ನೊಂದಿಸುವಂತಹ ಕೆಲಸಗಳು ಸಾಕ್ತಿದ್ದಾವೆ. ಈ ಬೆಂಕಿ ನೊಂದಿಸೋದು ಅಂತಂದರೆ ನಿರಂತರವಾಗಿ ಅಲ್ಲಿಗೆ ತಣ್ಣೀರನ್ನು ಸಪ್ಲೈ ಮಾಡ್ತಾನೆ ಇರಬೇಕು. ಅದರಲ್ಲೂ ಈಗಿನ ಅಲ್ಲಿರುವಂಥ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎಲ್ಲಿಂದ ತರ್ತಾರೆ, ಹೆಂಗೆ ತರ್ತಾರೆ, ಮ್ಯಾನ್ ಪವರ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ಹೇಳಲಿಕ್ಕೆ, ವರ್ಣಿಸ್ಲಿಕ್ಕೆ, ಊಹಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಅಲ್ಲಿಗೆ ನೀವು ಏನು ಮಾಡ್ತೀರೋ ಏನೋ, ನೀರು ಸಪ್ಲೈ ಮಾಡ್ತಾನೆ ಇರಬೇಕು. ಈ ಕಳೆಗೆ ಅಲ್ಲಿ ಸಣ್ಣ ಕಿಡಿ 6ವರೆಗೂ ಕೂಡ ನೀರನ್ನು ಸಪ್ಲೈ ಮಾಡ್ತಾನೆ ಇರಬೇಕು. ಸೊ ಅದು ಹೆಂಗೆ ಮಾಡ್ತಾರೋ. ಬಟ್ ಆಗ ಮಾಡದೆ ಇದ್ದರೆ ಚೆರ್ನೋಬಿಲ್ಗಿಂತ 10 ಪಟ್ಟು ಹೆಚ್ಚು ದುರಂತ ಆಗುತ್ತೆ ಅನ್ನುವಂತಹ ಮಾಹಿತಿಗಳನ್ನು ಈಗ ವಿದ್ಯುತ್ಗೆ ಸಂಬಂಧಪಟ್ಟಂತಹ ತಜ್ಞರು, ವಿದ್ಯುತ್ ಪವರ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ತಜ್ಞರು ಅಭಿಪ್ರಾಯವನ್ನು ಪಡ್ತಿದ್ದಾರೆ. ಇದೆ ಬಹುಶಃ ಯಾಕೆ ಇಂಥದ್ದೊಂದು ದುರಂತ ಆದ ಸಂದರ್ಭದಲ್ಲಿ ಇವತ್ತು ರಷ್ಯಾ ಉಕ್ರೇನಿನ ಈ ಒಂದು ಅಣು ವಿದ್ಯುತ್ ಸ್ಥಾವರ ಘಟಕ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಜಗತ್ತು ಇಷ್ಟು ಬೇಗ ಯಾಕೆ ರಿಯಾಕ್ಟ್ ಮಾಡ್ತು ಅನ್ನೋದಕ್ಕೆ ಈಗ ಒಂದು ಸ್ಪಷ್ಟತೆ ಸಿಗ್ತಾ ಇದೆ. ಅಮೇರಿಕಾ, ಬ್ರಿಟನ್, ಕೆನಡಾ ಮತ್ತಿತರ ಯುರೋಪ್ ರಾಷ್ಟ್ರಗಳು ಇಮ್ಮಿಡಿಯೇಟ್ಲಿ ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ ಮಾತನಾಡಿ ಅಲ್ಲಿ ಏನಾಗ್ತಿದೆ, ಅಲ್ಲಿನ ಪ್ರಾಬ್ಲಮ್ ಏನು, ಹೇಗೆ ರಷ್ಯಾ ಅಟ್ಯಾಕ್ ಮಾಡ್ತಿದೆ, ಈಗಿನ ಪರಿಸ್ಥಿತಿ ಏನು, ಬೆಂಕಿ ನಂದಿಸಲಿಕ್ಕೆ ಸಾಧ್ಯವಾ ಅನ್ನುವ ರೀತಿಯಲ್ಲಿ ಚರ್ಚೆಯನ್ನು ಮಾಡಿದ್ವು. ಮತ್ತು ರಷ್ಯಾಕ್ಕೆ ನೋಡಿ, ಮೊದಲ ದಿನ ಇದೇ ರಷ್ಯಾ ಮೇಲೆ ಆರ್ಥಿಕ ದಿಗ್ಬಂಧನ ಏರಿದ್ದಂತಹ ಅಮೆರಿಕ ಮತ್ತು ಬ್ರಿಟನ್ಗಳು ಇವತ್ತು ವಾಪಸ್ಸನ್ನು ತೆಗೆದುಕೊಂಡ್ವು. ಯಾಕೆ ಅಂದರೆ ಅಲ್ಲಿ ಅಂಥದ್ದೊಂದು ದುರಂತ ಸಂಭವಿಸಬಾರ್ದು, ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬೆಂಕಿ ನಂದಿಸಬೇಕು. 6 ಘಟಕಗಳ ಪೈಕಿ ಈಗ 1 ಘಟಕಕ್ಕೆ ಬೆಂಕಿ ಬಿದ್ದಿದೆ. ಏನಾದ್ರು ಅದು ಸ್ಫೋಟಗೊಂಡ್ರೇನೆ ಕಷ್ಟ. ಅಲ್ಲ, ರಷ್ಯಾದವ್ರಿಗೂ ಇದೆಯಲ್ಲ,
ಧರಣೇಶ್, ಚರ್ನೋಬಿಲ್ ದುರಂತ ಆದಾಗ ರಷ್ಯಾಗೂ ಹೊಡೆದಿತ್ತು. ಆ ವಿಕಿರಣ ಸ್ಫೋಟಗೊಂಡು ರಷ್ಯಾಗೆ, ಉಕ್ರೇನ್ಗೆ, ನಾರ್ತ್ ಅಮೆರಿಕಾ, ಉತ್ತರದ ಅಮೆರಿಕಾಕ್ಕೆ ಹತ್ತತ್ರ 3.5-4 ಲಕ್ಷ ಜನನ ಪುನರ್ವಸತಿ ಕಲ್ಪಿಸಿ ಒಂದು ದೊಡ್ಡ ದುರಂತವನ್ನ ಇತಿಹಾಸ ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ, 35 ವರ್ಷ ಆದ್ಮೇಲೆ ಕೂಡ. ಐ ಕಮ್ ಬ್ಯಾಕ್ ಟು ಯು ಧರಣೇಶ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡಬೇಕು, ಇನ್ನಷ್ಟು ಮಾಹಿತಿ ಪಡ್ಕೊಳ್ಬೇಕು. ಐ ಕಮ್ ಬ್ಯಾಕ್ ಟು ಯು ಧರಣೇಶ್. ಜೊತೆ ನನ್ನ ಮಾತುಕತೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಎಲ್ಲೂ ಹೋಗದೆ ಕಾಯ್ತಾ ಇರಿ. ರಷ್ಯಾ ಉಕ್ರೇನ್ ವಾರ್ ಇವತ್ತು 9ನೇ ದಿವಸ. ಎಲ್ಲೋ ಒಂದು ಕಡೆ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದಾಗ ಅದೇ ಉಕ್ರೇನ್ನಲ್ಲಿ ಅದೇ ಚರ್ನೋಬಿಲ್ ದುರಂತವನ್ನು ನಾವು ಮತ್ತೆ ನೆನಪಿಸ್ಕೊಳ್ತಾ ಇದ್ವಿ. ಮೀನ್ವೈಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಕೇಶವ್ ಬುಲ್ಬುಲೆ, ರಸಾಯನಶಾಸ್ತ್ರದ ನಿವೃತ್ತ ಪ್ರಾಧ್ಯಾಪಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಝೆಫೋರಿಜಿಯಾ ಅಣುಸ್ಥಾವರ ಎಲ್ಲೋ ಒಂದ್ ಕಡೆ ಅಟ್ಯಾಕ್ ಆಗ್ಬಿಡ್ತು ಅನ್ಬೇಕಾದ್ರೆ ಒಂದು ದೊಡ್ಡ ಆತಂಕ ಆಯ್ತು ಸರ್. ಬಿಕಾಸ್ ಚರ್ನೋಬಿಲ್ ಬಗ್ಗೆ ನಾವು ತಿಳ್ಕೊಂಡಾಗ ಅಯ್ಯೋ ಏನೇನಾಯ್ತೋ ಇವತ್ತಿಗೂ ಒದ್ದಾಡ್ತಿದ್ದಾರೆ. ಹೌ ಕ್ರೂಷಿಯಲ್ ಸರ್ ಇದು ಈ ಸಂದರ್ಭದಲ್ಲಿ? ಇಟ್ ಇಸ್ ಸೋ ಕ್ರೂಷಿಯಲ್. ತಾವು 1945 ನಲ್ಲಿ ಹಿರೋಶಿಮಾ ನಾಗಸಾಕಿನಲ್ಲಿ ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಬಾಂಬ್ ಹಾಕಿದಾಗ ಸರ್ ಅಲ್ಲಿ ಏನು ವಿಕಿರಣ ರೇಡಿಯೇಷನ್ ಎಮಿಟ್ ಆಯ್ತು, ಇನ್ನೂ ಜನ ಸಫರ್ ಆಗ್ತಾ ಇದ್ದಾರೆ. ವೆರಿ ಟ್ರೂ. ದೇ ಆರ್ ಆಲ್ ಟೇಕಿಂಗ್ ಟ್ರೀಟ್ಮೆಂಟ್ ಇನ್ ಅಟಮ್ ಬಾಂಬ್ ಮೆಮೋರಿಯಲ್ ಹಾಸ್ಪಿಟಲ್. ಹೌದು. ಸೊ ಟೆಂಪರರಿ ಅನಾಹುತಕ್ಕಿಂತಲೂ ಲಾಂಗ್ ಟರ್ಮ್ ಡ್ಯಾಮೇಜ್ ಈಸ್ ಸೋ ಸಿವಿಯರ್ ದಟ್ ನಾರ್ಮಲ್ ಪರ್ಸನ್ ಇವನ್ ಫ್ರಮ್ ಲಾಂಗರ್ ಡಿಸ್ಟೆನ್ಸ್ ವಿಲ್ ಬಿ ಅಫೆಕ್ಟೆಡ್ ವೆರಿ ಸಿವಿಯರ್ಲಿ. ಸರ್ ನಾನು ಆಗ್ಲೇ ಬೇರೆ ಚಾನೆಲ್ ನೋಡ್ತಾ ಇದ್ದೆ. ಫಾರ್ಚುನೇಟ್ಲಿ ಅಲ್ಲಿ ಬೆಂಕಿ ಹತ್ತಿದ್ದು ಬರೀ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಮೇಲೆ ಹತ್ತಿದೆ. ಹೌದು. ನ್ಯೂಕ್ಲಿಯರ್ ರಿಯಾಕ್ಟರ್ ಅಟ್ಯಾಕ್ ಆಗಿಲ್ಲ, ಹೊರಭಾಗದಲ್ಲಿ ಆಗಿದೆ. ಸೊ ಹಾಗಾಗಿ ಅದು ಬೆಂಕಿ ನಂದಿಸೋ ಕಾರ್ಯ ನಡೀತಾ ಇದೆ. ಹೊರಭಾಗದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಆದ್ರೂ ಕೂಡ ಮೇಲೊಂದು ದೊಡ್ಡ ಶೀಡಿಂಗ್ ಇರುತ್ತೆ. ಆ ಶೀಡಿಂಗ್ ಎಷ್ಟು ದಪ್ಪ ಇರುತ್ತಂದ್ರೆ 7 ಅಡಿ ದಪ್ಪ. ಅದು ಪೂರ್ತಿ ಕಾಂಕ್ರೀಟ್ ಮತ್ತು ಲೆಡ್ ಪೌಡರ್ ಇಂದ ಮಾಡಿರ್ತಾರೆ. ಸೊ ಒಳಗಡೆ ಚಿಕ್ಕದೊಂದು ಕೋರ್ ಇರುತ್ತೆ. ಆ ಕೋರ್ ಅಲ್ಲಿ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ನಡೀತಾ ಇರುತ್ತೆ. ಅದು ಡ್ಯಾಮೇಜ್ ಆದ್ರೆ ಮಾತ್ರ ಈ ತರ ಅನಾಹುತ ಆಗುತ್ತೆ. ಫಾರ್ಚುನೇಟ್ಲಿ ಅದಕ್ಕೇನು ಆಗದೆ ಇರ್ಬೋದು. ನಮಗೆ ಆತಂಕ ಏನ್ ಗೊತ್ತಾ ಸರ, ಹೋದ್ ಸರಿ ಚರ್ನೋಬಿಲ್ ಆದಾಗ ಅದೇ ಉಕ್ರೇನ್ ನಲ್ಲಿ ಅವಾಗ್ಲೂ 4ನೇ ಸ್ಥಾವರದಲ್ಲಿ ಒಂದು ಸ್ಫೋಟ ಆಯ್ತು, ಆವಿ ಆಚೆಗೆ ಬಂತು. ಅದಾದ್ಮೇಲೆ ಇದೇ ರಷ್ಯಾ ಅನುಭವಿಸಿದೆ, ಇದೇ ಉಕ್ರೇನ್ ಅವರು ಅನುಭವಿಸಿದ್ದಾರೆ, ಇದೇ ಸೋವಿಯತ್ ಒಕ್ಕೂಟದವರು ಅನುಭವಿಸಿದ್ದಾರೆ, ಅಮೆರಿಕದವರು ಅನುಭವಿಸಿದ್ದಾರೆ. ಹೌದೌದೌದೌದೌದೌದು. ಸೊ ಈ ತರ ಆಗದೆ ಇರ್ಲಿ ಅಂತ ಆಸೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ ನಾನು. ಕೋರ್ ಶುಡ್ ನಾಟ್ ಬಿ ಅಟ್ಯಾಕ್ಡ್. Even if shielding is damaged, there should not be too much a problem. Core should not be attacked. ಅಲ್ಲೇ ರಿಯಾಕ್ಷನ್ ಆಗ್ತಾ ಇರೋದು ಈ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಥವಾ ಚೈನ್ ರಿಯಾಕ್ಷನ್ ಅಂತೀವೋ. ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಇಸ್ ಫಾರ್. ಸರ್ ಈಗ ನೀವು ಕಳಿಸಿರೋದೊಂದು ವಿಜುವಲ್ ನಾವು ಪ್ಲೇ ಮಾಡ್ತಿದೀವಿ ಸರ್. ಪ್ಲೀಸ್ ಮಾಡಿ ಸರ್. ಅದನ್ನೊಂದ್ಸರಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿ ಸರ್. ವಿಜುವಲ್ ಪ್ಲೇ ಆಗ್ತಿದೆ ಈಗ. ಯು ಕ್ಯಾನ್ ಗೋ ಇಟ್ ಸರ್. ಸರ್ ಈಗ ಅಣುಸ್ಥಾವರದಲ್ಲಿ ಇಂಧನ ಅಂದ್ರೆ ಯುರೇನಿಯಂ. ಸರ್ ಒಂದ್ ಆಟಮ್ ಯುರೇನಿಯಂಗೆ ನ್ಯೂಟ್ರಾನ್ ಡಿಕ್ಕಿ ಹೊಡೆದಾಗ ಅದು ಸ್ಪ್ಲಿಟ್ ಆಗಿ ಬೇರಿಯಂ ಮತ್ತು ಕ್ರಿಪ್ಟಾನ್ ಆಗುತ್ತೆ. ಅದ್ರ ಜೊತೆಗೆ 3 ನ್ಯೂಟ್ರಾನ್ ಬರ್ತವೆ. ಒಂದು ಆಟಮ್ ನಿಂದ 3 ನ್ಯೂಟ್ರಾನ್. ಆ 3 ನ್ಯೂಟ್ರಾನ್ ಕಂಟ್ರೋಲ್ ಆಗದೆ ಹೋದ್ರೆ ಅವು ಮತ್ತೆ 3 ಯುರೇನಿಯಂಗೆ ಡಿಕ್ಕಿ ಹೊಡಿತಾವೆ. ಆ ನ್ಯೂಟ್ರಾನ್ ಆಟಮ್ ಇಂದ ನ್ಯೂಟ್ರಾನ್ ಟು ಯುರೇನಿಯಂ ಇಲ್ಲ, ಯುರೇನಿಯಂ ಆಟಮ್ಗೆ ಡಿಕ್ಕಿ ಹೊಡೆದಾಗ ನ್ಯೂಟ್ರಾನ್ ಒಂದ್ ಆಟಮ್ ಇಂದ 3 ನ್ಯೂಟ್ರಾನ್ ಬರ್ತವೆ. ಸರಿ, ಓಕೆ. ಆ 3 ನ್ಯೂಟ್ರಾನ್ ಮತ್ತೆ 3 ಯುರೇನಿಯಂ ಆಟಮ್ ಡಿಕ್ಕಿ ಹೊಡಿತಾವೆ. ಸೊ 9 ನ್ಯೂಟ್ರಾನ್ ಬರ್ತವೆ. ಸೊ ಒಂದಿರೋದು 3 ಇರೋದು 9, 9 ಇರೋದು 27, 27 ಇರೋದು 81. ಸೊ 1 ಸೆಕೆಂಡ್ ಅಲ್ಲಿ ಕೋಟಿಗಟ್ಲೆ ನ್ಯೂಟ್ರಾನ್ ಹೊರಬೀಳ್ತವೆ. ನ್ಯೂಟ್ರಾನ್ ಹೊರಬೀಳೋದಂದ್ರೇನು, ಎನರ್ಜಿ ಬರ್ತದೆ ಅಷ್ಟೊಂದು, ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಎನರ್ಜಿ ಬರೋದ್ರಿಂದ ಬಿಲ್ಡಿಂಗ್ಗಳು ಡ್ಯಾಮೇಜ್ ಆಗಬಹುದು, ಜನ ಸಾಯ್ಬಹುದು. ಹಿರೋಶಿಮಾನಲ್ಲಿ 60,000 ಜನ ಸತ್ರು. ಹೌದು. ನಾಗಾಸಾಕಿನಲ್ಲಿ ಸುಮಾರು 80,000 ಜನ ಸತ್ರು. ಹೌದು. ಬಟ್ ಈ ಚರ್ನೋಬಿಲ್ ಅಲ್ಲಿ ಅವತ್ತಿನ ಲೆಕ್ಕ ಒಂದು 50-55 ಅಂತ ಕೊಡ್ತಾರೆ ಸರ್. ಬಟ್ ಆದ್ರೆ ಆ ಕ್ಷಣಕ್ಕೆ ಲೆಕ್ಕ ಇರ್ಬೋದು, ಬಟ್ ಅದ್ರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಎಷ್ಟೋ ದಶಕ ಆದ್ರೂ ಹೊಡಿತಾನೆ ಇರುತ್ತಲ್ಲ ಸರ್. ಹೌದಾ, ಹೇಳಿದ್ನಲ್ಲ 1945 ನಲ್ಲಿ ಬಾಂಬ್ ಡೆಟೋನೇಟ್ ಆಗಿರೋದು, ಇನ್ನೂ ಜನ ಸಫರ್ ಆಗ್ತಾ ಇದಾರೆ. ಕರೆಕ್ಟ್. ನಾನ್ ನಾಗಸಾಕಿ ಹಿರೋಶಿಮಾ ನೋಡಿದ್ದೀನಿ ನಾನು ಜಪಾನ್ ನಲ್ಲಿ. ಅಲ್ಲಿ ನೋಡಿದ್ರೆ ಕಣ್ಣೀರ್ ಬರ್ತದೆ ತಮಗೆ, ನೋಡ್ಬೇಕು ನೀವು.
ಪಾಪ ಇನ್ನೂ ಜನ ಸಫರ್ ಆಗ್ತಾ ಸರ್ ಇದಾರೆ. ಆ ವಿಕಿರಣಗಳು ಎಷ್ಟು ದೂರ ಹೋಗ್ಬೋದು ಸರ್? ಸರ್ ಈಗ ಗಾಮಾ ರೇಡಿಯೇಷನ್ ಅಂತ ಹೊರಬರ್ತದೆ, ಅಲ್ಫಾ ಬೀಟಾ ಮತ್ತು ಗಾಮಾ. ಹೌದು. ಈ ವಿಕಿರಣದಲ್ಲಿ ಗಾಮಾ ಬಹಳ ಡೇಂಜರ್. ಹಾ. ಗಾಮಾ 7 ಅಡಿ 8 ಅಡಿ ಗೋಡೆ ಮುಖಾಂತರನು ಬಂದ್ಬಿಡ್ತದೆ. ಸೊ ಲಿವಿಂಗ್ ಸೆಲ್ಸ್ ಎಲ್ಲ ಸತ್ತು ಬಿಡ್ತವೆ. ಹಾ ಹಾ. ಸೊ ಜನ ಸಫರ್ ಆಗ್ತಾರೆ, ಬಹಳ ವರ್ಷ ಜನ ಸಫರ್ ಆಗ್ತಾರೆ ಪಾಪ. ಅದಾಗಬಾರ್ದು ಅಂತ ಪ್ರಾರ್ಥನೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಈ ತರ ಅಟ್ಯಾಕ್ ನಡೆಯೋ ಸಂದರ್ಭದಲ್ಲಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಇದನ್ನ ಗಮನದಲ್ಲಿ ಇಟ್ಕೊಂಡಿರುತ್ತಾ ಸರ್? ಗ್ಯಾರಂಟಿ ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಮತ್ತೆ ಅದಕ್ಕೆ ಬ್ಯಾನ್ ಇದೆ. ನೋ ಕಂಟ್ರಿ ಶುಡ್ ಯೂಸ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ 1945 ನಲ್ಲಿ ಅನಾಹುತ ಆಯ್ತು ಚೆರ್ನೋಬಿಲ್ ಅಲ್ಲಿ. ಯಾರು ಡೆಲಿಬರೇಟ್ ಆಗಿ ಬಾಂಬ್ ಸಿಡಿಸ್ಲಿಲ್ಲ ಅಲ್ಲಿ, ಅನಾಹುತ ಆಯ್ತು ಸರ್. ಅಂತಾರಾಷ್ಟ್ರೀಯ ಸರ್ ಜಸ್ಟ್ ಟು ಗೆಟ್ ನಾಲೆಡ್ಜ್ ಅಷ್ಟೇ, ಅಂತಾರಾಷ್ಟ್ರೀಯ ಅಣುಶಕ್ತಿ ಪ್ರಾಧಿಕಾರ ಅಂತ ಇದೆಯಲ್ಲ ಸರ್, ಅದರ ಜವಾಬ್ದಾರಿ ಏನು ಸರ್? ಅದು ಆ ಜವಾಬ್ದಾರಿ ಅಂದ್ರೆ ನೀವು ನ್ಯೂಕ್ಲಿಯರ್ ಪವರ್ ನ ಬರೀ ಇಲೆಕ್ಟ್ರಿಕ್ ಪವರ್ ರಿಸರ್ಚ್ ಯೂಸ್ ಮಾಡಬೇಕು. ಈ ತರ ಜನರ ಪ್ರಾಣ ನಾಟ್ ಫಾರ್ ಡಿಸ್ಟ್ರಕ್ಟಿವ್ ಪರ್ಪಸ್, ಇಟ್ ಶುಡ್ ಬಿ ಯೂಸ್ ಓನ್ಲಿ ಫಾರ್ ಕನ್ಸ್ಟ್ರಕ್ಟಿವ್ ಪರ್ಪಸ್ ಅಂತಿದೆ ಅದು. ಬಟ್ ಈ ತರ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಸರ್ ಇದನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಇವಾಗ ಏನ್ ಮಾಡ್ತಾರೆ ಸರ್? ಈಗ ಪಕ್ಕ ಬೆಂಕಿ ಬಿದ್ದಿದೆ, ಇದನ್ನ ಮೇಂಟೈನ್ ಮಾಡ್ಬೇಕು, ಏನು ತೊಂದರೆ ಆಗ್ಬಾರ್ದು ಅಂದ್ರೆ? ಇಲ್ಲ, ಇದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಬೆಂಕಿ ಬಿದ್ದಿದೆ, ಅದನ್ನ ಆರಿಸ್ತಾರೆ. ಆರಿಸೋ ಕಾರ್ಯ ನಡೆದಿದೆ, ಸಕ್ಸಸ್ಫುಲ್ ಆಗಿದೆ ಅಂತ ನಾನು ಬೇರೆ ಚಾನೆಲ್ ಅಲ್ಲಿ ನೋಡ್ತಾ ಇದ್ದೆ. ಹಾ ಸರ್, ನಾವು ತೋರಿಸಿದ್ವಿ ಸರ್. ಕರೆಕ್ಟ್. ಹೌದೌದು. ಸೊ ಕೋರ್ ನ ಆಫ್ ಮಾಡಿಬಿಡ್ತಾರೆ. ಹಂಗೇನಾರು ಆಯ್ತಂದ್ರೆ, ಆ ತರ ಭೀತಿ ಇತ್ತು ಅಂದ್ರೆ ಕೋರ್ ಅಲ್ಲಿ ಈ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಏನಿದೆಯೋ ಅದನ್ನ ಆಫ್ ಮಾಡಿಬಿಡ್ತಾರೆ. ಸೊ ಒಂಥರ ಸ್ವಿಚ್ ಆಫ್ ಮಾಡ್ದಂಗ ಅದು. ಸೊ ದೊಡ್ಡ ಅನಾಹುತ ತಪ್ಪುತ್ತಾಗ. ಹೌದೌದೌದೌದು, ಹೌದು ಹೌದು. ವೆರಿ ಟ್ರೂ ಸರ್, ಥ್ಯಾಂಕ್ ಯು. ಒಂದಷ್ಟು ಸರಳವಾಗಿ ನ್ಯೂಸ್ 18 ಮೂಲಕ ವೀಕ್ಷಕರಿಗೆ ನಮ್ಮೆಲ್ಲರಿಗೂ ಕೂಡ ಎಜುಕೇಟ್ ಮಾಡಿದ್ದಕ್ಕೆ ಮತ್ತು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ರಸಾಯನಶಾಸ್ತ್ರದ ತಜ್ಞರು, ಹೇಗಾಗುತ್ತೆ ನ್ಯೂಕ್ಲಿಯರ್ ರಿಯಾಕ್ಷನ್ನು, ಹೇಗಾಗುತ್ತೆ ನ್ಯೂಟ್ರಾನ್ ಹೇಗೆ ಬರುತ್ತೆ, ಅದರಿಂದ ಹೇಗದು ಚೈನ್ ಆಗಿ ಮಲ್ಟಿಪಲ್ ಆಗಿ ನ್ಯೂಟ್ರಾನ್ಸ್ಗಳು ಹೊರಗೆ ಬರುತ್ತೆ, ಆ ನ್ಯೂಟ್ರಾನ್ಸ್ ಹೊರಗೆ ಬಂದಾಗ ಎಷ್ಟು ಎನರ್ಜಿಯನ್ನು ಒದ್ಕೊಂಡು ಆಚೆಗೆ ತೊಗೊಂಡ್ಬರುತ್ತೆ, ಅದು ಎಷ್ಟು ಕಿಲೋಮೀಟರ್ ಆಲ್ಫಾ ಬೀಟಾ ಗಾಮಾ ಮೂಲಕ, ಗಾಮಾ ತುಂಬ ಎಫೆಕ್ಟ್ ಆಗುತ್ತೆ, ಅದು ಹೇಗೆ ಪಸರಿಸುತ್ತೆ, ಆ ವಿಕಿರಣಗಳು ಹೋದ ಮೇಲೆ ಅದು ಎಷ್ಟು ವಿಷದಾಯಕ. ನಮ್ಮ ಭಾರತಕ್ಕೆ ಸ್ವತಂತ್ರ ಬರೋಕ್ಕೆ ಮುಂಚೆ ಆದಂಥ ಹಿರೋಶಿಮಾ ನಾಗಸಾಕಿಯಿಂದ ಹಿಡಿದು 1986 ಏಪ್ರಿಲ್ 26ನೇ ತಾರೀಕು ಅವತ್ತು ಶನಿವಾರ ಬೆಳ್ಳಂಬೆಳಗ್ಗೆ ಆದಂಥ ಇದೇ ಚೆರ್ನೋಬಿಲ್ ದುರಂತದಿಂದ ಹಿಡಿದು ಮತ್ತೆ ಜಪಾನ್ 2011 ಆದಂಥ ದುರಂತದಿಂದ ಹಿಡಿದು ಎಲ್ಲವನ್ನು ಕೂಡ ಒಂದಷ್ಟು ತಿಳಿಸೋ ಪ್ರಯತ್ನ ಮಾಡಿದ್ರು. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಇಲ್ಲಿಗೆ ಯುದ್ಧದ ಎಲ್ಲ ಅಪ್ಡೇಟ್ಸನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಬಟ್ ಡೂ ರಿಮೆಂಬರ್, ಇವತ್ತು ರಾಜ್ಯದ ಬಡ್ಜೆಟ್ ಕೂಡ ಇದೆ. ನಾನ್ ಸ್ಟಾಪ್ ಲೈವ್ ಅಪ್ಡೇಟ್ ಈ ಕ್ಷಣದಿಂದ ಅದು ಕೂಡ ಶುರು ಮಾಡ್ತಿದ್ದೀವಿ. ನೀವೆಲ್ಲೂ ಹೋಗಬೇಡಿ ಅಷ್ಟೇ. ನಾನೊಂದು ಬ್ರೇಕ್ ತೊಗೊಂಬರ್ತೀನಿ, ಎಲ್ಲೂ ಹೋಗಬೇಕಾಯ್ತಾ ಇರಿ. ಟೇಕ್ ಎ ಬ್ರೇಕ್.